ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सदां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्त्यस्तु असेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते पञ्चमस्कन्धान्तकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ಸರ್ವಸಾಮಾನ್ಯವಾಗಿ ಚರ್ಚೆ ನಡೆಯುತ್ತವೆ ಮಹಾಭಾರತದ ಪಾತ್ರಗಳ ಬಗ್ಗೆ. ಆದರೆ ಭಾಗವತದ ಪಾತ್ರಗಳ ಬಗ್ಗೆ ಇವತ್ತು ಭಾಗವತ ಪಾತ್ರಗಳ ಬಗ್ಗೆ ನಾವು ಮಾತನಾಡ್ತೇವೆ ಅಂತಕೊಂಡಂತಕ್ಕಂಥ ಪ್ರವಚನಗಳು ಬಹಳ ಕಡಿಮೆ. ಋಷಭನ ಅದ್ಭುತವಾಗಿರ್ತಕ್ಕಂಥ ಕ್ಯಾರೆಕ್ಟರ್, ಚರಿತ್ರೆ, ಈ ಕಡೆಗೆ ಆದರ್ಶ ರಾಜನಾಗಿ
ಪರಮ ಭಕ್ತನಾಗಿ ಇಂದ್ರನೂ ಕೂಡ ಶರಣಾಗತನಾಗುವಂತಹ ಸಾಮರ್ಥ್ಯವನ್ನು ಪಡೆದು ಸಂಪೂರ್ಣ ಜಗತ್ತಿಗೆ ಸಮೃದ್ಧ ಮಳೆಯನ್ನು ಕೊಟ್ಟು ರಾಜ ಒಬ್ಬ ಹೇಗಿರಬೇಕು, ಚಕ್ರವರ್ತಿ ಹೇಗಿರಬೇಕು ಅನ್ನುವುದನ್ನು ವಿಶೇಷವಾಗಿ ತಿಳಿಸಿಕೊಟ್ಟು ಸರ್ವಸಾಮಾನ್ಯವಾಗಿ ಮನುಷ್ಯ ಬೆಳೀತಾನೆ. ತನ್ನ ಕೀರ್ತಿ, ತನ್ನ ಶ್ರೇಷ್ಠತೆ, ಆದರೆ ಅವನು ತನ್ನ ನಂತರದ ಸೆಕೆಂಡ್ ಲೈನ್ ತಯಾರು ಮಾಡೋದಿಲ್ಲ. ಸ್ವಾರ್ಥ, ನನ್ನಷ್ಟು ಇನ್ನೊಬ್ಬರು ಬರಬಾರ್ದು ಅಂತೇಳಿ. ಆದರೆ ಋಷಭನಾಮಕ ಪರಮಾತ್ಮ ತನ್ನಷ್ಟೇ ತನ್ನ ಮಕ್ಕಳು ಅದೇ ರೀತಿಯಾಗಿ ರಾಜ್ಯವನ್ನು ಆಳಬೇಕು, ಆ ತತ್ವಜ್ಞಾನಿಗಳಾಗಬೇಕು ಅಂತ ತಿಳ್ಕೊಂಡಂತೇಳಿ ಅತಿ ಶ್ರೇಷ್ಠ ತತ್ವವನ್ನು ಉಪದೇಶಿಸುವ ಜೊತೆಯಲ್ಲಿ ಅವಧೂತಚರ್ಯ ಕೇವಲ 24 ತಾಸು ದೇಹಾಭಿಮಾನವನ್ನು ಬಿಟ್ಟು ಪರಮ ವೈರಾಗ್ಯದಿಂದ ಆ ಮಹಾತತ್ವವನ್ನು ಚಿಂತನೆ ಮಾಡ್ತಕ್ಕಂತಹ ಒಂದು ಸಾಧನಾ ಕ್ರಮ. ಆ ಸಾಧನಾ ಕ್ರಮದಲ್ಲಿ ಅನೇಕ ವಿಕೃತಿಗಳು ಸೇರಿಕೊಂಡಿದ್ದು ಅವುಗಳನ್ನು ದೂರೀಕರಿಸಿ ಶುದ್ಧವಾಗಿರ್ತಕ್ಕಂತಹ ಸಾಧನಾ ಕ್ರಮವನ್ನು ಪರಮಾತ್ಮ ತಾನು ತೋರಿಸಿ ಕೊನೆಗೆ ಅಜಗರ ವ್ರತದಿಂದ ತಾನು ಕರ್ನಾಟಕದಲ್ಲಿ ಕುಟಚಾದ್ರಿಯ ಪರಿಸರದಲ್ಲಿ ಅನೇಕ ಧರ್ಮ ಪ್ರಚಾರವನ್ನು ಮಾಡಿ ಕೊನೆಗೆ ತಾನು ಸಂಚಾರ ಮಾಡತಕ್ಕಂಥ ಕಾಡಿಗೆ ದಾವಾಗ್ನಿ ಹತ್ತಿದಾಗ ಜನರ ದೃಷ್ಟಿಯಿಂದ ಅದೃಶ್ಯನಾಗಿ ಆ ಅಗ್ನಿಗೆ ಇನ್ನೂ ಸಾಮರ್ಥ್ಯವನ್ನು ಕೊಟ್ಟು ಆನಂತರ ಆ ಅಗ್ನಿಯಿಂದಲೇ ಅಲ್ಲಿ ಇದ್ದು ಇನ್ನೂ ಪರಮಾತ್ಮ ಇದ್ದು ಅಲ್ಲಿ ವೃಷಭತ್ವೇನ ಸಂಗೋಪ್ಯ ಧರ್ಮಾನ್ ಅಜ್ಞಾಪಿ ತತ್ರಗ ವೃಷಭ ರೂಪದನ್ನು ಮರೆಮಾಚಿ ವಾಸುದೇವ ರೂಪವನ್ನು ಅಭಿವ್ಯಕ್ತಗೊಳಿಸಿ ಇವತ್ತಿಗೂ ಕೂಡ ವಾಸುದೇವ ರೂಪದಿಂದ ಆ ಕುಟಜಾದ್ರಿ ಪರಿಸರದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತ ತಾನು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಆದರೆ ಕೆಲವು ಸಲ ಕೆಲವು ಜನರು ಪ್ರಸಿದ್ಧ ವ್ಯಕ್ತಿಯ ವೇಷವನ್ನು ಹಾಕಿಕೊಂಡು ಅದರಂತೆ ನಾವು ಇದ್ದೇವೆ ಅಂತ ತಿಳ್ಕೊಂಡು ಅಂತೇಳಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಒಳಗೆ ಅಂತಃಸತ್ವ ಏನಿರೋದಿಲ್ಲ. ಡಂಬಾಚಾರ, ತೋರಿಕೆ, ಜಗತ್ತಿನಲ್ಲಿ ಇದರ ವ್ಯಾಪಾರ ಸಾಕಷ್ಟು ನಡೀತದೆ. ಅಂಥವರಿಗೆ ಮೋಸ ಹೋಗ್ತಕ್ಕಂತಹ ಅಂಧವಿಶ್ವಾಸಿ ಜನನೂ ಸಾಕಷ್ಟು ಜನ ಇದ್ದಾರೆ. ಗಿರಾಕಿ ಇದ್ದಾರೆ ಅಂತೇಳಿ ಅಂಥವರ ವ್ಯಾಪಾರ ನಡೀತದೆ. ಅಲ್ಲಿ ಆ ಕರ್ನಾಟಕದ ಆ ಭಾಗದಲ್ಲಿ ಒಬ್ಬ ರಾಜ ಇದ್ದ, ಅರ್ಹ ಅಂತ ಹೇಳಿ ಒಬ್ಬ ರಾಜ ಇದ್ದ. ಅವನು ನೋಡಿದ ವಾಸುದೇವ ರೂಪದಿಂದ ಬಂದು ಹೊಸದಾಗಿರ್ತಕ್ಕಂಥ ತತ್ವಜ್ಞಾನದಿಂದ ವಿಶೇಷ ಸಾಮರ್ಥ್ಯವನ್ನು ಗಳಿಸಿದ್ದಾನೆ ಈ ವ್ಯಕ್ತಿ ಅಂತ ಹೇಳಿ ಅವನು ಕೂಡ ನಾನೂ ವಾಸುದೇವ ಇದ್ದೇನೆ ಅಂತ ತಿಳ್ಕೊಂಡಂತೇಳಿ ಪ್ರಾರಂಭ ಮಾಡಿದ. ಆದರೆ ಈ ತತ್ವಜ್ಞಾನ ಗೊತ್ತಿರಲಿಲ್ಲ. ಅಹಂ ವಾಸುದೇವ ಅಹಂ ಬ್ರಹ್ಮಾಸ್ಮಿ, ನಾನು ದೇವರಂತ ಅಂದ್ಕೊಳ್ತಕ್ಕಂಥ ಜನ ಬೇಕಾದ ಜನ ಇದ್ದಾರೆ. ಇವತ್ತಿನ ದಿವಸ ನಾನು ದೇವರ ಅವತಾರ ಅಂತ ಹೇಳ್ಕೊಳ್ತಕ್ಕಂಥ ಅನೇಕ ಬಾಬಾಗಳು, ಅನೇಕ ಮಾತಾಗಳು ಬೇಕಾದ ಮಾರ್ಕೆಟ್ನಲ್ಲಿ ಬೇಕಾದ ಜನ ಸಿಗ್ತಾರೆ. ಇವರಲ್ಲೂ ಅಹಂ ಬ್ರಹ್ಮಾಸ್ಮಿಯ ಕ್ರಮದಲ್ಲಿರ್ತಕ್ಕಂಥ ಆಸುರಿ ಪ್ರವೃತ್ತಿಯಿಂದ ಯುಕ್ತರಾಗಿರ್ತಕ್ಕಂಥವರು. ಈ ರೀತಿಯಾಗಿ ಅವನು ಒಂದು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಂತೇಳಿ ಅದ್ವೈತ ಮತಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಂಥಗಳನ್ನು ಬರೆದ. ಆನಂತರ ಅದಕ್ಕೆ ವಾಸುದೇವ ಶಾಸ್ತ್ರ ಅಂತ ಹೆಸರಿಟ್ಟ.
ಆನಂತರ ಇನ್ನೊಂದು ಈ ಮೇಲಿನಿಂದ ಏನು ನೋಡಿದ್ನಲ್ಲ, ಅಹಿಂಸ, ಆನಂತರ ದಿಗಂಬರ, ದೇಹದ ಮೇಲೆ ಅಭಿಮಾನ ಬಿಡುವುದು, ಆನಂತರ ಬೇಕಾದ್ರೆ ಕೂದಲನ್ನು ಕೆತ್ತಿಸಿಕೊಳ್ಳುವುದು ಇತ್ಯಾದಿ ಈ ರೀತಿಯಾಗಿರತಕ್ಕಂಥ ನಾಸ್ತಿಕ ಮತವನ್ನು ಕೂಡ ಆ ಕಾಲದಲ್ಲಿ ಪ್ರಸಿದ್ಧ ಮಾಡಿದ್ದಾನೆ. ಈ ನಾಸ್ತಿಕ ಮತವೇ ಬರಬರ್ತಾ ಆರ್ಹತ ಮತ ಅಂತ ಅನಿಸಿಕೊಂಡು ನಂತರ ಕ್ರಿಸ್ತಶಕ ಪೂರ್ವ 6ನೇ ಶತಮಾನದ ಸಂದರ್ಭದಲ್ಲಿ ಇದಕ್ಕೆ ಜೈನ ಮತ, ಜೈನ ತತ್ವಜ್ಞಾನ ಅಂತ ತಿಳ್ಕೊಂಡು ಅಂತೇಳಿ ಪ್ರಸಿದ್ಧಿಗೆ ಬಂತು. ಈ ವಾಸುದೇವ ಯಾರು, ಏನು, ಇವನಿಗೂ ಹೇಗೆ ಸಾಮರ್ಥ್ಯ ಹೇಗೆ ಬಂತು ಅಂತ ತಿಳ್ಕೊಂಡಂತಂದರೆ, ಮುಂದೆ ಕೃಷ್ಣಾವತಾರದಲ್ಲಿ ಕಥೆ ಬರ್ತದೆ. ಆದರೆ ಹಿಂದಿನ ಕಲ್ಪದ, ಈಗ ನಾವಿರೋದು ವರಾಹ ಕಲ್ಪ, ಇದರ ಮೊದಲಿನ ಕಲ್ಪ ಅಂದರೆ ಪಾದ್ಮಕಲ್ಪ. ಪಾದ್ಮಕಲ್ಪ ಬ್ರಹ್ಮದೇವರ 50ನೇ ವರ್ಷದ ಕೊನೆಯ ರಾತ್ರಿ ಇರ್ತಕ್ಕಂಥ ಕಲ್ಪ ಪಾದ್ಮಕಲ್ಪ, ದಿನಕಲ್ಪಗಳಲ್ಲಿ. ಅಲ್ಲಿ ಆಗಿರ್ತಕ್ಕಂಥ ದ್ವಾಪರಯುಗದ ಸಂದರ್ಭದಲ್ಲಿ ವಸುದೇವನ ಮಗನಾಗಿ ಹುಟ್ಟಿರ್ತಕ್ಕಂತಹ ಅಸುರ ರೂಪದಿಂದ ಯುಕ್ತನಾಗಿ ಪೌಂಡ್ರಕ ವಾಸುದೇವ ಅಂತೇಳಿ ಪ್ರಸಿದ್ಧನಾಗಿದ್ದ. ಮತ್ತು ಈ ಕಲ್ಪದಲ್ಲಿ ಅವನು ಆಗೋನಿದ್ದಾನೆ. ಇಲ್ಲಿಯೂ ಪರಮಾತ್ಮನೇ ಸಂಹಾರ ಮಾಡ್ತಾನೆ, ಆಗಲೂ ಕೃಷ್ಣನೇ ಸಂಹಾರ ಮಾಡಿದ್ದ. ಪ್ರತಿ ಕಲ್ಪದಲ್ಲಿಯೂ ಈ ಕಥೆಗಳು, ಈ ಯುಗದಲ್ಲಿರ್ತಕ್ಕಂಥ ಈ ವಿಧಾನಗಳು ರಿಪೀಟ್ ಆಗ್ತಾ ಹೋಗ್ತವೆ. ಸ್ಥಿತಿತಾಂಚ ಶುಶ್ರಾವ ಅರ್ಹ ದುರಾತ್ಮವಾನ್ ಪೂರ್ವಂತು ಪೌಂಡ್ರಕೋ ನಾಮ. ಆಗ ಪೌಂಡ್ರಕನಾಗಿ ನಾನು ವಾಸುದೇವ ಇದ್ದೇನೆ ಅಂತ ಹೇಳ್ಕೊಂಡು ಆ ಕೃಷ್ಣ ನಿಜವಾದ ವಾಸುದೇವ ಅಲ್ಲ, ವಸುದೇವನಲ್ಲಿ ಮೊದಲು ನಾನು ಹುಟ್ಟಿದವನು ಅಂತ ಹೇಳಿ, ಮತ್ತು ವಾಸುದೇವ ವಿಷ್ಣು ಅವತಾರ ಅಂತ ಅಂದಮೇಲೆ ಅದಕ್ಕೋಸ್ಕರ ಏನಾದರೂ ಒಂದು ಚಿಹ್ನೆ ಬೇಕಲ್ಲ. ಶ್ರೀವತ್ಸ ಇದು ಪರಮಾತ್ಮನ ಗುರುತಿಸ್ತಕ್ಕಂಥ ಚಿಹ್ನ. ಅದಕ್ಕೆ ಅವನು ಸ್ವಲ್ಪ ಎದೆ ಸುಟ್ಕೊಂಡು ಬಿಳಿ ಮಾಡ್ಕೊಂಡಿದ್ದ. ಆ ನಂತರ ಬಟನ್ ಒತ್ತಿದರೆ ತಿರುಗಾಡ್ತಕ್ಕಂಥ ಒಂದು ಕೈ, ಯಕ್ಷನ್ ಆಗ್ತಕ್ಕಂಥ ಕೈ, 2 ಕೃತ್ರಿಮ ಕೈಗಳನ್ನು ಹಿಂದೆ ಹಚ್ಕೊಂಡು ಅದರಲ್ಲಿ ಶಂಖ ಚಕ್ರ ಹಿಡಿದುಕೊಂಡಿದ್ದ. ಬಟನ್ ಒತ್ತಿದ್ರೆ ಚಕ್ರ ತಿರುಗ್ತಿತ್ತು. ಈ ಗಣಪತಿ ಸಂದರ್ಭದಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ. ಅವನು ನಾನೇ ವಾಸುದೇವ ಅಂತ ತಿಳ್ಕೊಂಡು ಅಂಥೇಳಿ ಒಂದು ಯಂತ್ರದಿಂದ ನಡೀತಕ್ಕಂಥ ಹಾರಾಡುವ ಒಂದು ಗರುಡನನ್ನು ತಯಾರು ಮಾಡಿದ್ದ. ಭಾಳ ಹೆಚ್ಚು ಹಾರ್ತಿರಲಿಲ್ಲ, ಸ್ವಲ್ಪ ಈಗ ಹಾರಿದ ನಾಟಕವನ್ನು ಮಾಡ್ತಾಯಿತ್ತು. ಅಂಥವನನ್ನು ಶ್ರೀಕೃಷ್ಣನಿಗೆ ಸಂಹಾರ ಮಾಡಿದ. ಅವನೇ ಈಗ ವಾಸುದೇವ ಅಂತಕೊಂಡು ಹೆಸರಿನಿರ್ತಕ್ಕಂಥ ಅರ್ಹಂತ್ ಶಾಸ್ತ್ರ ಹೇಳ್ತಾರೆ. ಪ್ರಸಿದ್ಧಿಯಲ್ಲಿ ಅರ್ಹನ್ ಅಂತಕೊಂಡಂತ ಅವನನ್ನು ಕರೀತಾರೆ. ಈ ರೀತಿಯಾಗಿ ಅವನು ಏಕಂತು ವಾಸುದೇವಾಖ್ಯಂ ವಾಸುದೇವಾಮಿತ್ಯಪಿ ಕುಚ್ಚಿತಂ ವಾಸುದೇವತ್ತ ಪ್ರತಿಪಾದಕಮಾತ್ಮನಃ. ಜಗತ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಧರ್ಮವನ್ನು ಅವನು ಪ್ರಚಾರ ಮಾಡಿದ್ದಾನೆ. ಈ ಅರ್ಹನನಿಗೆ ಒಬ್ಬ ಪ್ರಶಿಷ್ಯ ಇದ್ದ, ಅರ್ಹನ ಶಿಷ್ಯನಾದ ಅಂತ ಶಿಷ್ಯ. ಅವನ ಹೆಸರು ಕ್ರಮು ಅಂತ ತಿಳ್ಕೊಂಡಂತೇಳಿ. ಅವನು ಅಸುರನೇ. ಆ ಬಹದ್ದೂರ್ ಏನು ಹೇಳ್ದ, ನಮ್ಮ ಗುರುಗಳು, ಅವ್ರಿಗಿಂತ ಮುಖ್ಯ ಗುರುಗಳು ಅವರು ತಾವು ಒಬ್ಬರೇ ವಾಸುದೇವ ಅಂತ ಹೇಳಿದರು. ನನ್ನ ಪ್ರಕಾರ ಎಲ್ಲರೂ ವಾಸುದೇವರು. ಜಗತ್ತಿನಲ್ಲಿ ಯಾವನು ಅಹಿಂಸೆಯ ಪರಮಧರ್ಮವನ್ನು ಪರಿಪಾಲನೆ ಮಾಡ್ತಾನೆ ಅವನು ವಾಸುದೇವ. ಅವರ ಪ್ರಕಾರ ಅಹಿಂಸಕರಾಗಿರ್ತಕ್ಕಂಥ ವಾಸುದೇವ. ಆ ಧರ್ಮದ ಕೆಲವು ಲೇಖಕರು ನಮ್ಮ ರಾಮಾಯಣ, ಭಾಗವತ, ಮಹಾಭಾರತ, ಪದ್ಮಪುರಾಣದ ಕಥೆಗಳನ್ನು ಕರೆದುಕೊಂಡು ಎಲ್ಲ ಉಲ್ಟಾ ಸುಲ್ಟಾ ಮಾಡಿದ್ದಾರೆ. ಅವರ ರಾಮಾಯಣದ ಪ್ರಕಾರ ರಾಮನಿಗಿಂತ ಲಕ್ಷ್ಮಣ ಮತ್ತು ರಾವಣ ಶ್ರೇಷ್ಠ. ಅವ್ರ ಪ್ರಕಾರ, ನಮ್ಮ ಪ್ರಕಾರ ಸರ್ವತಾ ಅಲ್ಲ.
ಯಾಕೆ? ಲಕ್ಷ್ಮಣ ಅಹಿಂಸಕ, ಅಣ್ಣ ಹೇಳ್ದ ಅಂತ ತಿಳ್ಕೊಂಡು ಯುದ್ಧ ಮಾಡಿದ, ತನಗೋಸ್ಕರ ಯುದ್ಧ ಮಾಡಲಿಲ್ಲ. ರಾವಣ ಎಂಥ ಮಹಾ ಅಹಿಂಸಾ ಧರ್ಮ ಪರಿಪಾಲನೆ ಮಾಡ್ತಕ್ಕಂಥವನು. ತನ್ನ ರಾಜ್ಯದಲ್ಲಿಯೇ ಅಶೋಕವನದಲ್ಲಿಯೇ ಸೀತೆಯನ್ನು ಇಟ್ಟುಕೊಂಡ್ರೂ ಕೂಡ ಅವಳನ್ನು ಸುರಕ್ಷಿತವಾಗಿಟ್ಟಿದ್ದ. ಇಂತಹ ಒಂದು ಉದಾರ ಸ್ವಭಾವನಾಗಿರ್ತಕ್ಕಂಥ ರಾವಣ ನಿಜವಾದ ವಾಸುದೇವ. ಈ ರಾಮ ಮಹಾಹಿಂಸಕ, ಅಗದಿ ಕೆಳಗಿನ ವ್ಯಕ್ತಿ. ಬರ್ಕೊಳ್ಳಿ. ಅದನ್ನು ಇಟ್ಕೊಂಡು ನಂತರ ಜೈನ ಕವಿಗಳಾಗಿರ್ತಕ್ಕಂಥ ಪಂಪ ರಾಮಾಯಣ ಅಂತ ತಿಳ್ಕೊಂಡಂತಿದೆ, ಇತ್ಯಾದಿಗಳು ಈ ರೀತಿಯಾಗಿರ್ತಕ್ಕಂಥ ವಿಚಿತ್ರವಾದ ಮಾತುಗಳನ್ನು ಬರೆದಿದ್ದಾರೆ. ಇರಲಿ, ಇವರಲ್ಲಿ ಪ್ರಕಾರ ಮುಖ್ಯವಾಗಿ ವೇದಗಳನ್ನು ಖಂಡನೆ ಮಾಡೋದು, ವೇದನಿಂದ. ಆ ನಂತರ ಮಡಿ ಮೈಲಿಗೆ ಇತ್ಯಾದಿ ಯಾವುದೂ ಬೇಕಾಗಿಲ್ಲ. ಆದರೆ ಅಹಿಂಸ, ನಾನು ಮಾತನಾಡಿದರೂ, ಜೋರಾಗಿ ಮಾತನಾಡಿದರೆ ಅನೇಕ ಕ್ರಿಮಿಗಳು ಸಾಯ್ತವೆ, ಅದಕ್ಕೆ ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಳ್ಳೋದು. ಈಗ ಮಾಸ್ಕ್ ಹಾಕೋತೀವಲ್ಲ, ಇದು ಮಾಸ್ಕ್ ಅವರಲ್ಲಿ ಯಾವಾಗಲೂ ಇರ್ತದೆ. ಅದು ಈ ಮಾಸ್ಕ್ಗಿಂತ ಈ ಮಾಸ್ಕ್ ಸ್ವಲ್ಪ ಅಂತರ ಇರ್ತದೆ, ಅವ್ರ ಮಾಸ್ಕ್ ಇಲ್ಲಿ ಮುಗಿನ ಕೆಳಗಿರ್ತದೆ. ಇದರ ನಂತರ ಅವರು ಎಷ್ಟೋ ದಿವಸಗಳು ಹಲ್ತಿಕೊಳ್ಳೋದಿಲ್ಲ, ಹಲ್ತಿಕ್ಕಿದ್ರೆ ಕ್ರಿಮಿಗಳು ಸಾಯ್ತವೆ ಅಂತ ಹಿಂಸೆ ಆಗ್ತದೆ. ಅದರಲ್ಲಿ ಚಾತುರ್ಮಾಸ್ಯದಲ್ಲಿ ಇತ್ಯಾದಿಗಳಲ್ಲಿ ಮೈ ತಿಕ್ಕೊಂಡುಕೊಂಡು ಸ್ನಾನ ಮಾಡೋದಿಲ್ಲ. ಅಲ್ಲಿ ಆಶ್ರಮದಲ್ಲಿ ಹೇಗೆ ಮೇಲೆ ಶವರ್ ಇರ್ತದೆ, ಶವರಲ್ಲಿ ನೀರು ಬಿಡ್ತಾರೆ, ಅವರು ಕೆಳಗೆ ನಿಂತು ಹೋಗ್ತಾರೆ, ಮುಗಿದು ಅದೇ ಸ್ನಾನ, ಅದೇ ಎಲ್ಲ. ಈ ರೀತಿಯಾಗಿರ್ತಕ್ಕಂಥ ಅನೇಕ ವಿಕೃತವಾಗಿರ್ತಕ್ಕಂಥ ವಿಧಾನಗಳು ಅಲ್ಲಿ ಬಂದಿವೆ. ಆನಂತರ ಕತ್ತರಿಯಿಂದ ಮತ್ತು ಮಷೀನಿಂದ ಕತ್ತರಿಸಿದರೆ ಅನೇಕ ಕ್ರಿಮಿಗಳು ಸತ್ತು ಹೋಗ್ತವೆ, ಕೂದಲ ಮಧ್ಯೆ ಸಿಕ್ಕೊಂಡಿರ್ತಾವೆ ಪಾಪ. ಅದಕ್ಕೋಸ್ಕರ ಒಂದೊಂದು ಕೂದಲು ಹಿಡಿದು ಕಿತ್ತೋದು, ಕೇಶೋಲ್ಲುಂಚನ ಅಂತ ಕರೀತಾರೆ. ಹೀಗಾಗಿ ಆಗ ಒಂದೊಂದು ಕಿತ್ತಿದಾಗ ನೋವು ಆಗ್ತದೆ, ನೋವು ಅಂತ ಅನ್ನಬಾರ್ದು, ಮಹಾ ಆನಂದ, ಅತ್ಯಾನಂದ ಅಂತ ತಿಳ್ಕೊಂಡಂತನ್ಬೇಕು. ಆಚಾರ್ಯರು ಇದನ್ನು ಸ್ಪಷ್ಟಪಡಿಸ್ತಾರೆ. ತತ್ ಪ್ರಶಿಷ್ಯ ಕ್ರಮುರ್ನಾಮ ನ ಜಾನಂತನ್ಮತಂ ಪರಂ. ಅವನಿಗೆ ತತ್ವಜ್ಞಾನ ಏನು ಗೊತ್ತಿರಲಿಲ್ಲ. ವಾಸುದೇವಾತ್ಮತಾಂ ಸರ್ವ, ಎಲ್ಲ ಜೀವರು ವಾಸುದೇವರು. ಅದೊಂದು ತನ್ನ ಶಾಸ್ತ್ರವನ್ನು ತಾನು ಮಾಡಿದ್ದಾನೆ. ಅದರಲ್ಲಿ ಎಲ್ಲರೂ ಒಂದೇ, ಯಾರು ಭೇದ ಇಲ್ಲ. ಸಕಲ ವೇದ ವಿರುದ್ಧವಾಗಿರ್ತಕ್ಕಂಥ ಕುಶಾಸ್ತ್ರ ಅದು. ಕಲಿಯುಗದಲ್ಲಿ ಇಂಥ ಒಂದು ವಿಚಿತ್ರವಾದ ಮತ ಸಾಕಷ್ಟು ಬೆಳೀತದೆ ಅಂತ ತಿಳ್ಕೊಂಡಂಥೇಳಿ ಬ್ರಹ್ಮಪುರಾಣದ ವಚನವನ್ನು ಕೊಟ್ಟು ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ಜೈನ ಮತದಲ್ಲಿ ಅನಿಶ್ಚಿತವಾಗಿರ್ತಕ್ಕಂಥ ಸಿದ್ಧಾಂತ ಇದೆ. ಜೈನ ಮತದವ್ರು ದಡ್ರು ಅಂತ ತಿಳ್ಕೊಳ್ಬೇಡಿ, ಮಹಾಪಂಡಿತರಾಗಿ ಹೋಗಿದ್ದಾರೆ. ಅದರಲ್ಲಿ ವ್ಯಾಕರಣ ಮತ್ತು ನ್ಯಾಯದಲ್ಲಿ ಅವರು ಬಹಳ ವಿಶೇಷವಾದ ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂಥ ಅನೇಕವರು. ನಂತರ ಜೈನ ನ್ಯಾಯ ಅಂತ ತಿಳ್ಕೊಂಡಂತೇಳಿ ನ್ಯಾಯಶಾಸ್ತ್ರ ಪ್ರಾರಂಭವಾಗಿದೆ, ಅತಿ ಜಟಿಲವಾಗಿರ್ತಕ್ಕಂಥ ಗ್ರಂಥ. ಆದರೆ ಅವರ ಸಿದ್ಧಾಂತದಲ್ಲಿ ಏನು ಅಂತ ತಿಳ್ಕೊಂಡಂತಂದರೆ, ಇವರು ಪರಮಾತ್ಮನನ್ನು ಒಪ್ಪೋದಿಲ್ಲ. ಅವರ ಪ್ರಕಾರ ಏನು, ದೇವರನ್ನು ಒಪ್ಪಿದರೆ ನಾವು ನಮ್ಮ ಜವಾಬ್ದಾರಿಯನ್ನು ಕಸಿದುಕೊಂಡ, ಎಲ್ಲ ದೇವರು ಮಾಡಿಸ್ತಾನೆ ಬಿಡು, ಅಂದರೆ ನಮ್ಮ ಮಾಡ್ತಕ್ಕಂಥ ಪಾಪಗಳು ಹಿಂಸಾಗಳೆಲ್ಲ ದೇವರ ತಲೆ ಮೇಲೆ ಹಾಕಿಬಿಡ್ತೀವಿ, ಬೇಡ, ನಾವೇ ದೇವರು, ನಾನು ತಪ್ಪು ಮಾಡಿದರೆ ನಾನೇ ಶಿಕ್ಷೆ ಅನುಭವಿಸ್ಬೇಕು. ಇನ್ನು ಅವ್ರ ಪ್ರಕಾರ ಕೆಲವರು ದೇವರು ಇದ್ದಾನೆ ಅಂತ ಹೇಳ್ತಾರಲ್ಲ, ಇರ್ಬೋದು. ಕೆಲವರು ದೇವರು ಇಲ್ಲ ಅಂತಂತಾರಲ್ಲ, ಅದನ್ನೂ ಇರ್ಬೋದು. ಸ್ಯಾದಸ್ತಿ ಸ್ಯಾನ್ನಾಸ್ತಿ. ಇಲ್ಲ, ಜಗತ್ತು ಕೆಲವರು ಅದ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಸರಿ, ಅವ್ರಿಗೆ ಆ ರೀತಿ ಕಾಣಿಸೋದಲ್ಲ. ಸ್ಯಾದಸ್ತಿ ನಾಸ್ತಿ ಚ, ಅವರು ಸಪ್ತಭಂಗಿ ನ್ಯಾಯ. ಅವ್ರ ನಮ್ಮಲ್ಲಿ ಹೆಂಗೆ ನವರತ್ನಗಳು ಶ್ರೀಮನ್ಮಧ್ವಮತೆ ಹರಿಪರತರ ಅಂತ ತಿಳ್ಕೊಂಡು ಅಂತೇಳಿ ಅವರ ಮತದಲ್ಲಿ ಸ್ಯಾದಸ್ತಿ. ಅವ್ರ ಪ್ರಕಾರ ಇನ್ನು ಒಬ್ಬ 4-5 ಕುರುಡರು ಬಂದರು, ಅಲ್ಲೊಂದು ಆನೆ ಇತ್ತು.
ಒಬ್ಬ ಆನೆ ಬಾಲ ಹಿಡ್ದ. ಓ, ಆನೆ ಅಂತ ತಿಳ್ಕೊಂಡಂತ ಒಂದು ಸಣ್ಣ ಹಗ್ಗದಂತೆ ಇದೆ ಅಂತ ತಿಳ್ಕೊಂಡಂತ. ಮತ್ತೊಬ್ಬ ಕಾಲಿಡ್ದ. ಓ, ಆನೆ ಅಂತಂದರೆ ಒಂದು ಕಂಬ ಅಂತ ತಿಳ್ಕೊಂಡಂತ ಹೇಳಿದ. ಇವನು ಹೊಟ್ಟೆ ಮೇಲೆ ಕೈ ಆಡಿಸಿ, ಆನೆ ಅಂತ ಒಂದು ಗಾಡಿ ರೀ. ಮತ್ತೊಬ್ಬ ಸೊಂಡಿಲ್ ಹಿಡಿದು ನೋಡಿದ, ಆನೆ ಉದ್ದಾಗಿರ್ತಕ್ಕಂಥ ಇದೆ. ಮತ್ತೊಬ್ಬನ ಹಲ್ಲಿಡ್ದ, ಆನೆ ಚೂಪದ ಅಂತ ತಿಳ್ಕೊಂಡಂತ ಹೇಳಿದ. ಅದಕ್ಕೆ ನಾವು ಹೇಳ್ತೀವಿ, ಇವರು ಮೂರ್ಖರಿದ್ದಾರೆ, ಅಂದರು ಗೊತ್ತಿಲ್ಲ, ಇವೆಲ್ಲ ಸೇರಿ ಆನೆ ಅಂತ ತಿಳ್ಕೊಂಡಂತ ಗೊತ್ತಿಲ್ಲ ಅವರು. ಆದರೆ ಜೈನ ಮತದಲ್ಲಿ ಈ ಸಿದ್ಧಾಂತ ಸರಿ. ಅವನಿಗೆ ಹಲ್ಲು ಚೂಪಾದ ಕಾಣಿಸ್ತಿದೆ, ಅವನ ಪ್ರಕಾರ ಸತ್ಯ. ಮತ್ತೊಬ್ಬನಿಗೆ ಹಗ್ಗಿನಂತ ಕಾಣಿಸ್ತದೆ, ಅವನ ಪ್ರಕಾರ ಸತ್ಯ. ಇದರಿಂದ ಆ ರೀತಿಯಾಗಿ ಅನುಭವ ಬರ್ತಿರಲಿಲ್ಲ ಅವನಿಗೆ. ಅನುಭವ ಏನು ಬರ್ತದೋ ಸತ್ಯ. ಆದ್ದರಿಂದ ಜಗತ್ತು ಸತ್ಯ ಸಾದಸ್ತಿ ಇರ್ಬೋದು, ಜಗತ್ತು ಮಿಥ್ಯ ಸ್ಯಾನ್ನಾಸ್ತಿ ಇರ್ಬೋದು, ಜಗತ್ತು ನಿತ್ಯಾನಿತ್ಯ ಅಥವಾ ಜಗತ್ತು ಮಿಥ್ಯ ಮತ್ತು ಸತ್ಯ ಎರಡು ಪ್ರಕಾರ ಇರ್ಬೋದು. ಶಾದ್ ಅಸ್ತಿಚ ನಾಸ್ತಿಚ. ಆನಂತರ ಇನ್ನೊಬ್ರು ಹೇಳ್ತಾನೆ, ಶಾತ್ ಜಗತ್ತಿನ ಬಗ್ಗೆ ದೇವರ ಬಗ್ಗೆ ಶಾಸ್ತ್ರಗಳು ಹೇಳ್ಬೋದು, ಸಾದಸ್ತಿ ಶಾದ್ ವಕ್ತವ್ಯಶ್ಚ. ಇಲ್ಲ, ದೇವರನ್ನು ವರ್ಣಿಸ್ಲಿಕ್ಕಾಗೋದಿಲ್ಲ, ಶಾದ್ ಅವ್ಯಕ್ತವ್ಯಶ್ಚ, ವರ್ಣಿಸಲಾಗದೇನೂ ಇರ್ಬೋದು. ಶಾನ್ ನಾಸ್ತಿ ಅವ್ಯಕ್ತವಶ್ಚ, ಇಲ್ಲ ಅದರಿಂದ ಅದರ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ, ಅದನ್ನೂ ಇರ್ಬೋದು. ಶಾದಸ್ತಿ ಅವ್ಯಕ್ತವ್ಯಶ್ಚ, ಇಲ್ಲ ಇದ್ದು ಅದ ಇದ್ದಂಗೂ ಕಾಣುತ್ತೆ, ಇಲ್ಲ ಅಂತೂ ಕಾಣುತ್ತದೆ, ಅದರ ಬಗ್ಗೆ ಹೇಳಲಿಕ್ಕೆ ಬರೋಂಗಿಲ್ಲ, ಅದನ್ನೂ ಸತ್ಯ. ಇದು ಅವ್ರ ಸಪ್ತಭಂಗ್ಯ ನ್ಯಾಯ. ಇದ್ರ ಬಗ್ಗೆ ಭಾಳ ಅದ್ಭುತವಾದ ರೀತಿಯಲ್ಲಿ ತಾವು ತರ್ಕ ಮಾಡ್ತಾರೆ. ಉಳಿದ ತರ್ಕಶಾಸ್ತ್ರ ನಮ್ಮ ಆಚಾರ ಪರಿಚಯ ಇಲ್ಲದೆ ಇದ್ದರೆ ಸತ್ಯ ಇರ್ಬೋದು ಅಂತ ಅನ್ನಿಸ್ತದೆ. ಸ್ಯಾದಸ್ತಿ ಸ್ಯಾನ್ನಾಸ್ತಿ, ಸ್ಯಾದಸ್ತಿ ಚ ನಾಸ್ತಿ ಚ, ಸ್ಯಾದ್ ಅವ್ಯಕ್ತವ್ಯಶ್ಚ, ಸ್ಯಾದಸ್ತಿ ಅವ್ಯಕ್ತವ್ಯಶ್ಚ, ಸ್ಯಾನ್ನಾಸ್ತಿ ಅವ್ಯಕ್ತವ್ಯಶ್ಚ, ಸ್ಯಾದ್ ಅಸ್ತಿ ನಾಸ್ತಿ ಅವಕ್ತವ್ಯಶ್ಚ. ಈ ರೀತಿಯಾಗಿ 7 ಥರದ ವಿಶಿಷ್ಟವಾದಂಥ ಸಿದ್ಧಾಂತ. ಇವರು ವೇದಗೆದು ಒಪ್ಪೋದಿಲ್ಲ. ಒಂದು ಪ್ರತ್ಯಕ್ಷ, ಒಂದು ಪರೋಕ್ಷ. ಪ್ರತ್ಯಕ್ಷದಲ್ಲಿ ಕಾಣುವ ವಸ್ತು ನನ್ನ ಮನಸ್ಸಿಗೆ ಗೋಚರವಾದ ವಸ್ತು, ಇದೇ ಪ್ರಮಾಣ. ನಾವು ಮಾಡತಕ್ಕಂಥ ಕರ್ಮಗಳು ಆಸ್ರವ ರೂಪದಿಂದ ನಮ್ಮ ಶರೀರದ ಮೇಲೆಲ್ಲ ಸುತ್ತಕೊಳ್ತವೆ. ಪಾಪ ಮಾಡಿದಷ್ಟು ಒಂದು ಆವರಣ ತಯಾರಾಯಿತು ಜೀವನ ಮೇಲೆ. ಮತ್ತು ಪಾಪ ಮಾಡಿದ, ಮತ್ತು ಹಿಂಸಾ ಮಾಡಿದ, ಇನ್ನೊಂದು ಆವರಣ ತಯಾರಾಯಿತು. ಮತ್ತು ಹಿಂಸಾ ಮಾಡಿದ, ಇನ್ನೊಂದು ಆವರಣ ಆಯಿತು. ಈ ಆವರಣಕ್ಕೆ ಅವರು ಆಶ್ರವ ಅಂತ ಕರೀತಾರೆ. ಇದರಿಂದ ಪಾರಾಗೋದು ಹೇಗೆ? ಉಪವಾಸ ಬಿಡಬೇಕು. 1 ದಿವಸ ಉಪವಾಸ, 2 ದಿವಸ ಉಪವಾಸ, 4 ದಿವಸ ಉಪವಾಸ. ಬರೀ ನೀರು ಕುಡಿದು, ಬರೀ ಬಿಸಿನೀರು ಕುಡಿದು ತಿಂಗಳಾನುಗಟ್ಟಲೆ ಎಷ್ಟು ದಿವಸ ಉಪವಾಸ ಮಾಡ್ತೀರಿ ಅಷ್ಟಷ್ಟು ಒಂದೊಂದು ಲೇರ್ ಪಾಪ ಹೋಗ್ತದೆ. ಕೊನೆಗೆ ಪಾಪದಿಂದ ಮುಕ್ತ ಆದ ಕ್ಷಣಕ್ಕೆ ಆಕಾಶದಲ್ಲಿ ಹಾರ್ತಾ ಹೋಗಿಬಿಡ್ತೇವೆ ನಿಶ್ಚಿಂತರಾಗಿ. ಆನಂತರ ಯಾವ ಭಾರವೂ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಅವ್ರದ್ದೊಂದು ಅಭಿಪ್ರಾಯ. ಪುಣ್ಯ ಪಾಪ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಪುಣ್ಯ ಪಾಪ ಶಬ್ದ ಉಪಯೋಗಿಸೋದಿಲ್ಲ, ಸಂವರ ಮತ್ತು ನಿರ್ಜನ ಅಂತನ್ನುವ 2 ಶಬ್ದ ಉಪಯೋಗಿಸ್ತಾರೆ ಅವರು ಜೈನ ಮತದಲ್ಲಿ. ಸಂವರ ಅಂತಂದರೆ ಪುಣ್ಯ, ಆದರೆ ಇದು ಕೂಡ ನಮ್ಗೆ ಬಂಧಕವೇ. ಪಾಪ ಅಂದರೆ ನಿರ್ಜರ, ಒಳ್ಳೆಯದು ಕೆಟ್ಟದ್ದು, ಆದರೆ ಇದು ಕೂಡ ನಮಗೆ ಬಂಧಕ. ಆದರೆ ಅಹಿಂಸೆ ಉಪವಾಸ ಬಿಟ್ಟು ಮತ್ತೇನು ಮಾಡಲಿಕ್ಕಿಲ್ಲ. ಮಧ್ಯದಲ್ಲಿ ಲುಪ್ತಪ್ರಾಯವಾಗಿತ್ತು. ಕ್ರಿಸ್ತಶಕ ಪೂರ್ವ 7ನೇ ಶತಮಾನದಲ್ಲಿ ಪಾರ್ಶ್ವನಾಥ ಅಂತ ತಿಳ್ಕೊಂಡಂಥೇಳಿ ಒಬ್ಬ ತೀರ್ಥಂಕರ, ಅವರೆಲ್ಲ ತೀರ್ಥಂಕರ ಅಂತ ಕರೀತಾರೆ ಸ್ವಾಮಿಗಳಿಗೆ. ಒಬ್ಬ ತೀರ್ಥಂಕರ ಈ ಮತವನ್ನು ಮತ್ತೆ ಪುನರುಜ್ಜೀವನವನ್ನು ಮಾಡಿದ. ಆನಂತರ ಕ್ರಿಸ್ತಶಕ ಪೂರ್ವ ಬಿಫೋರ್ ಕ್ರೈಸ್ಟ್ BC 599 ವರ್ಷದಲ್ಲಿ ಮಹಾವೀರ ಅಂತ ತಿಳ್ಕೊಂಡಂತೇಳಿ ಇವರ ಮತದಲ್ಲಿ ಬಂದ. ಮಹಾವೀರ ನಂತರ ಇದು ಸಂಪೂರ್ಣವಾಗಿರ್ತಕ್ಕಂತಹ ಈಗೇನಿದೆ ಕಾಲಕ್ಕೆ ಇದು ಮಾಡಿಫೈ ಆಗ್ತಾ ಬಂದಿದೆ. ನಿಶ್ಚಿತವಾದಂಥ ಒಂದು ಮತ ಇಲ್ಲ.
ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಭೇದಗಳು. ಇದರಲ್ಲಿಯೂ ಕೂಡ ಜೈನ ಮತದಲ್ಲಿ 4 ಪ್ರಭೇದಗಳು ವಿಶೇಷವಾಗಿ ಹೊರಟಿವೆ. ಅದೆಲ್ಲ ಇಲ್ಲಿ ಹೇಳಲಿಕ್ಕೆ ಅವಕಾಶವಿಲ್ಲ. ಒಟ್ಟು ಕೇವಲ ಮೇಲ್ತೋರಿಕೆಯಿಂದ ತಿಳಿದುಕೊಂಡು ಇದೇ ಒಂದು ಧರ್ಮ ಅಂತ ತಿಳ್ಕೊಂಡು ಅಂತೇಳಿ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಋಷಭನಿಂದ ಅದರಿಂದ ಅವತ್ತೂ ಕೂಡ ಇವತ್ತಿಗೂ ಅವರು ನಮ್ಮ ಮೂಲ ಪುರುಷ ಋಷಭ ಅಂತ ತಿಳ್ಕೊಂಡು ಅನ್ಸ್ಕೊಳ್ತಾರೆ. ಅರ್ರನನ್ನು ಅರಿಹಂತ ಅಂತ ಕರೀತಾರೆ. ಈ ರೀತಿಯಾಗಿ ಇರಲಿ. ಒಟ್ಟು ಋಷಭನಾಮಕ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡು ಸಜ್ಜನರು ಮುಕ್ತಿಯೋಗ್ಯರು, ಆದರೆ ರಜೋಗುಣದ ಪ್ರಭಾವದಿಂದ ತತ್ವಜ್ಞಾನವನ್ನು ಮರೆತಿರ್ತಕ್ಕಂಥವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ. ಎರಡನೇದ್ದು ಅಸುರಜನ ಮೋಹನಾರ್ಥವಾಗಿ ಈ ರೀತಿಯಾಗಿರ್ತಕ್ಕಂಥ ತಾನು ಅವಧೂತ ಚರ್ಯವನ್ನು ತೋರಿಸಿದ. ಆದರೆ ನಿಜವಾದ ಅವಧೂತರಿಗೆ ಮಾರ್ಗದರ್ಶನವನ್ನು ಮಾಡಿ ಸನ್ಯಾಸಿಗಳಿಗೂ ಕೂಡ ತ್ಯಾಗ ಮತ್ತು ಅವಧೂತತ್ವ ಹೇಗಿರ್ತದೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ತಿಳಿಸಿಕೊಟ್ಟು ಭಾರತ ದೇಶ, ಈ ಭಾರತ ದೇಶದಲ್ಲಿ ಇರತಕ್ಕಂಥ ಭಾಗವನ್ನು ಇದನ್ನು 10 ಭಾಗ ಮಾಡಿ ತನ್ನ ಮಕ್ಕಳಾಗಿರ್ತಕ್ಕಂಥ ಭರತನೇ ಮೊದಲಾಗಿರ್ತಕ್ಕಂಥ ಮಕ್ಕಳಿಗೆ ಅದನ್ನೆಲ್ಲ ಒಪ್ಪಿಸಿಬಿಡ್ತಾನೆ ಭಗವಂತ. ಈ ಭಾರತ ದೇಶದ ಶ್ರೇಷ್ಠ. ಯಾಕೆ ಶ್ರೇಷ್ಠ? ಮುಂದೆ ಇದೇ ಸ್ಕಂದದಲ್ಲಿ ಮುಂದೆ ಇನ್ನೂ ಬರ್ತದೆ. ಭಾರತದ ಶ್ರೇಷ್ಠತ್ವವನ್ನು ಇನ್ನೂ ವಿಶೇಷವಾಗಿ ಹೇಳ್ತಾರೆ. 7 ದ್ವೀಪಗಳಲ್ಲಿ ಜಂಬೂದ್ವೀಪ ಶ್ರೇಷ್ಠ ಕರ್ಮಕ್ಕೋಸ್ಕರ, ಕರ್ಮಗಳನ್ನು ಮಾಡಿ ಪುಣ್ಯ ಗಳಿಸಿ ಉದ್ಧಾರ ಆಗುವುದಕ್ಕೋಸ್ಕರ. ಈ ಜಂಬೂದ್ವೀಪ ಅಂದರೆ ಭೂಮಂಡಲದಲ್ಲಿ ಭರತಖಂಡ ಶ್ರೇಷ್ಠ, ಏಷ್ಯಾ ಖಂಡ ಶ್ರೇಷ್ಠ, ಅದರಲ್ಲಿ ಭಾರತ ದೇಶ ಶ್ರೇಷ್ಠ. ಯಾಕೆ ಭಾರತ ದೇಶ ಶ್ರೇಷ್ಠ? ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯಥ. ಇಲ್ಲಿ ಮನುಷ್ಯ ಅಪರೋಕ್ಷ ಜ್ಞಾನವರೆಗೂ ಪುಣ್ಯವನ್ನು ಮಾಡ್ತಾನೆ, ಪಾಪವನ್ನು ಮಾಡ್ತಾನೆ. ಆದರೆ ಪುಣ್ಯ ವಿಶೇಷ ಮಾಡಿದಾಗ ಪಾಪ ಕಡಿಮೆ ಆಗ್ತದೆ. ಮತ್ತು ಈ ಪುಣ್ಯವನ್ನು ರಿಸರ್ವ್ ಆಗಿ ಇಟ್ಕೊಳ್ಬೋದು ಮತ್ತು ಹೊಸ ಪುಣ್ಯ ಮಾಡ್ಬೋದು. ಇನ್ನು ಭಾರತದಿಂದ ಬೇರೆಯಾಗಿರ್ತಕ್ಕಂಥ ದೇಶಗಳು ಏನಿವೆ? ನಮ್ಮ ಈ ಪ್ರವಚನವನ್ನು ಸಾಕಷ್ಟು ಜನ ವಿದೇಶದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಭಾಗವತ. ಅವರಿಗೆ ಪರಮಾತ್ಮನ ಸಂದೇಶ, ನೀವು ಅಲ್ಲಿ ಬಹಳ ಒಳ್ಳೆಯ ಸಂಬಳ ತೆಗೆದುಕೊಳ್ತಾ ಇದ್ದೀರಿ, ಸಾಕಷ್ಟು ಹಣ ಇದೆ, ಆದರೆ ನೀವು ಅಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತಂದರೆ, ನೀವು ಅನೇಕ ಜನ್ಮದಲ್ಲಿ ಏನೊಂದು ಪುಣ್ಯ ಗಳಿಸಿದ್ದೀರಲ್ಲ ಅದನ್ನು ಖರ್ಚು ಮಾಡ್ತಾ ಇದ್ದೀರಿ. ಆದ್ದರಿಂದಾಗಿ ಆಚಾರ್ಯರ ಪ್ರಕಾರ ತಥೈವ ಭಾರತದಿಂದ ಬೇರೆ ದೇಶದಲ್ಲಿ ಪುಣ್ಯವನ್ನು ಖರ್ಚು ಮಾಡಿ ಮಜಾ ಮಾಡಲಿಕ್ಕಿವೆ. ಅಂದರೆ ಹಣ ಇದೆ, 5 ಸ್ಟಾರ್ ಹೋಟೆಲ್ನಲ್ಲಿ ನಾನು ಅದನ್ನು ಎಷ್ಟು ದಿವಸ ಹಣ ಇದೆ ಖರ್ಚು ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆದರೆ ಒಂದು ಅನಾನುಕೂಲತೆ ಇದೆ. ಅಲ್ಲಿ ಕೂಡ ನಮ್ಮ ಅನೇಕ ಭಕ್ತರು ಜಪ ತಪ ಭಜನೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅದರಿಂದ ಪಾಪ ಕಡಿಮೆ ಆಗೋದಿಲ್ಲ. ಇಲ್ಲಿ ಪುಣ್ಯಕರ್ಮದಿಂದ ಪಾಪ ಕಡಿಮೆ ಆಗ್ತದೆ, ಅಲ್ಲಿ ಪಾಪ ಕಡಿಮೆ ಆಗೋದಿಲ್ಲ. ಮಾಡಿದ ಪಾಪ ರಿಸರ್ವ್ ಇರ್ತದೆ. ನಂತರ ಮುಂದಿನ ಜನ್ಮಗಳಲ್ಲಿ ಅದರ ಭೋಗವನ್ನು ಮಾಡಬೇಕಾಗ್ತದೆ. ಇಲ್ಲ ದೇಶ ಬಿಟ್ಟು ಇಲ್ಲಿ ಬಂದರೆ ಮತ್ತೆ ಈ ಚಾನಲ್ ಶುರು ಆಗ್ತದೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಜನರಿಗೆ ಭಗವಂತನ ಭಕ್ತಿ ಪರಿಪೂರ್ಣವಾಗಿ ಸಿಕ್ಕೋದಿಲ್ಲ. ಯಾಕೆ? ಪರಿಸರವೆಲ್ಲ ಅನೇಕ
ಆಸುರಿ ಸಂಸ್ಕೃತಿಯಿಂದ ಯುಕ್ತವಾದ್ದರಿಂದ ಭೋಗಕ್ಕೆ ಅವಕಾಶ ಬಹಳ ಜಾಸ್ತಿ ಇರೋದರಿಂದಾಗಿ, ಸುಲಭವಾಗಿ ಭೋಗದ ಸಾಧನಗಳು ಇರುವುದರಿಂದಾಗಿ ಹೆಚ್ಚಿನ ಜನರ ಪ್ರಭಾವ ಅದರ ಹಿಂದೆ ಹೋಗ್ತಾರೆ. ಅದರಲ್ಲಿ ಕೆಲವರು, ಅನೇಕ ಜನ ಅಪವಾದಿಕ ಇದ್ದಾರೆ. ಆ ಭೋಗದ ಹಿಂದೆ ಹೋಗದೆ ಪುಣ್ಯವನ್ನು ಮಾಡಿ ಪುಣ್ಯ ಗಳಿಸಿ, ಪುಣ್ಯ ಇದೆ, ಆದರೆ ಆ ಪುಣ್ಯದಿಂದ, ನಮ್ಮಲ್ಲಿರ್ತಕ್ಕಂಥ ಪುಣ್ಯದಿಂದ ಜ್ಞಾನ ಪ್ರಾಪ್ತಿ ಆಗ್ತದೆ. ಭಾರತ ದೇಶದಲ್ಲಿರ್ತಕ್ಕಂಥ ಪುಣ್ಯದಿಂದ ಜ್ಞಾನದ ಪ್ರಾಪ್ತಿ ಆಗ್ತದೆ. ಆನಂತರ ಅಲ್ಲಿ ನೀವು ಮಾಡಿದ ಪುಣ್ಯದಿಂದ ಮತ್ತೆ ಮುಂದಿನ ಜನ್ಮದಲ್ಲಿ ಭಾರತ ದೇಶದಲ್ಲಿ ಹುಟ್ಟಿ ವಿಶೇಷ ಸಾಧನವನ್ನು ಮಾಡಲಿಕ್ಕಾಗ್ತದೆ. ಆದ್ದರಿಂದಾಗಿ ಭಾರತ ದೇಶದಲ್ಲಿಯೇ ಇದ್ದು, ಇಯಂ ಕರ್ಮಭೂಮಿ. ಏನಪ್ಪ ದೇವರು ಪಾರ್ಸಾಲಿಟಿ ಮಾಡ್ದಂಗೆ ಆಗ್ತಾಯಿಲ್ಲ ಇದು. ದೇವರು ಈ ರೀತಿಯ ಪಾರ್ಸಾಲಿಟಿ ಯಾಕೆ ಮಾಡ್ತಾನೆ? ಪಾರ್ಸಾಲಿಟಿ ಅಲ್ಲ, ಪರಮಾತ್ಮ ಒಂದು ಮಾತು ಹೇಳ್ಬೋದು ನೀವು. ಏನು? ಪರಮಾತ್ಮನಿಗೆ ವಿದೇಶದಲ್ಲಿರ್ತಕ್ಕಂಥವ್ರ ಮೇಲೆ ಸಿಟ್ಟು ಇದೆ, ದ್ವೇಷ ಇದೆ, ಇದಂತೂ ಹೇಳೋಕ್ಕಾಗೋದಿಲ್ಲ. ಯಾಕೆ? ಅವರಿಗೂ ಕೂಡ ಸೃಷ್ಟಿ ಮಾಡ್ತಾನೆ, ಅವರಿಗೂ ಕೂಡ ಅನೇಕ ರೀತಿ ಅನುಕೂಲತೆ ಮಾಡಿಕೊಡ್ತಾನೆ. ಇನ್ನು ಎರಡನೇದ್ದು, ಪರಮಾತ್ಮ ಏನಾದರೂ ಪ್ರಯೋಜನವಿದೆ, ಅದು ಕೂಡ ಇಲ್ಲ. ಆದರೆ ಭಗವಂತ, ನಾವು ಮನೆಯಲ್ಲಿ ಕೂಡ ಒಂದು ಫ್ಲ್ಯಾಟ್ ತೆಗೆದುಕೊಳ್ತೇವೆ. ಫ್ಲ್ಯಾಟ್ ತೆಗೆದುಕೊಂಡಾಗ ನಾವೇನು ಮಾಡ್ತೇವೆ ಅಂತಂದರೆ, ಇದು ಕಿಚನ್ನು, ಇದನ್ನು ಕಿಚನ್ನಾಗಿ ಕನ್ವರ್ಟ್ ಮಾಡ್ತೇವೆ. ಇದು ಬೆಡ್ರೂಮು, ಇದು ಹಾಲು, ಇದು ಡ್ರಾಯಿಂಗ್ ರೂಮು. ಯಾಕೆ ಈ ಪಾರ್ಸಾಲಿಟಿ? ಅದು ಕಿಚನ್, ಅಲ್ಲಿ ಅಡುಗೆ ಮಾಡೋದು ಅಲ್ಲೇ ಯಾಕೆ? ಇಲ್ಲೇ ಮಾಡ್ತೀನಿ ನಾನು. ಡ್ರಾಯಿಂಗ್ ರೂಮ್ನಲ್ಲೇ ನಾನು ಬಾತ್ರೂಮ್ ಮಾಡ್ಕೊಳ್ತೇನೆ, ಸರಿ ಇದೆಯಾ? ಇಲ್ಲ. ಒಂದು ವ್ಯವಸ್ಥೆ ಇರ್ತದೆ. ಪರಮಾತ್ಮ ಅದಕ್ಕೋಸ್ಕರ ಏನು ಮಾಡಿದ? ಭೋಗಭೂಮಿಗಳು, ಕರ್ಮಭೂಮಿ. ಕರ್ಮಭೂಮಿ ಅಂತಂದರೆ ಭಾರತ ದೇಶವನ್ನು ಕರ್ಮಗಳನ್ನು ಮಾಡಿ ಪುಣ್ಯ ಗಳಿಸಿ ಅದರಿಂದ ಅಂತಃಕರಣ ಶುದ್ಧ ಮಾಡಿಕೊಂಡು ಅದರಿಂದ ವಿಶೇಷವಾದಂಥ ಜ್ಞಾನ ಭಕ್ತಿ ಪಡೆದು ಪರಮಾತ್ಮನ ಪಡೆಯಲಿಕ್ಕೆ ಸಾಧ್ಯವಾಗುವುದು ಈ ದೇಶದಲ್ಲಿ ಮಾಡಿದ ಸಾಧನೆಯಿಂದ ಮಾತ್ರ. ಅಷ್ಟೇ ಅಲ್ಲ, ದೇವತೆಗಳು ಸಹ ಬಿಟ್ಬಿಡಿ, ನಾವು ನೀವು ಬಿಟ್ಬಿಡಿ, ದೇವತೆಗಳು ಸಹ ತಮ್ಮ ಕರ್ಮವನ್ನು ಪರಿಪೂರ್ತಿಗೊಳಿಸಬೇಕು, ತಮ್ಮ ತಾರತಮ್ಯದ ಅಭಿವ್ಯಕ್ತಿ ಮಾಡಬೇಕು ಅಂತಕೊಂಡಂತಂದರೆ ರಾಮಕೃಷ್ಣಾವತಾರದಲ್ಲಿ ಈ ಭೂಮಿಗೆ ಬರಬೇಕು. ಅವರು ಭೂಮಿಗೆ ಬಂದು ಇಲ್ಲಿ ಮಾಡಿಕೊಂಡು ಕರ್ಮಗಳನ್ನು ಮಾಡಿಕೊಂಡು ನಂತರ ಆ ದೇವಲೋಕ ಕೂಡ ಭೋಗಲೋಕಗಳು. ಆದರೆ ಹುಟ್ಟ ಅಪರೋಕ್ಷ ಜ್ಞಾನಿ ಆದ್ದರಿಂದಾಗಿ ಅವರು ತಮ್ಮ ಜ್ಞಾನ ಪರಿಪೂರ್ಣವಾಗಿದೆ, ಅದನ್ನು ಜ್ಞಾನದ ಉನ್ನಾಹವನ್ನು ಮಾಡಿಕೊಳ್ತಾ ಇರ್ತಾರೆ. ಆದ್ದರಿಂದಾಗಿ ಈ ಕ್ರಮದಲ್ಲಿ ಈ ದೇಶಕ್ಕೆ ಭಾಳ ಮಹತ್ವವಾದ್ದರಿಂದಾಗಿ ಇದಕ್ಕೆ ಭರತನನ್ನು ತನ್ನ ಮಕ್ಕಳನ್ನು ರಾಜನನ್ನಾಗಿ ಮಾಡಿದ್ದಾನೆ ಋಷಭನಾಮಕ ಪರಮಾತ್ಮ. ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಪರೀಕ್ಷಿತ ರಾಜ, ಬೇರೆ ದೇಶದಲ್ಲಿ ಬೇರೆ ಕಡೆಯಲ್ಲಿ ಭಕ್ತಿ ವಿಶೇಷವಾಗೋದಿಲ್ಲ, ಭಕ್ತಿ ಸಿಕ್ಕೋದು ಹೆಚ್ಚಿಗಾಗೋದಿಲ್ಲ ಅಂತನ್ನೋದನ್ನು ಹೇಳ್ತಾ ಇದ್ದೀಯಲ್ಲ, ಎಷ್ಟಿದೆ ಅಷ್ಟೇ ಇರ್ತದೆ ಅಂತ ತಿಳ್ಕೊಂಡಂತೇಳಿ, ಏನಿದು ಅಂತ ತಿಳ್ಕೊಂಡಂತೇಳಿ ಕೇಳಿದರೆ ಆ ಕಾಲದಲ್ಲಿ ಶುಕಾಚಾರ್ಯ ಉತ್ತರ ಕೊಡ್ತಾರೆ, ನೋಡಿ ಪರೀಕ್ಷಿತ, ಕೃಷ್ಣ ನಿಮಗೆ ಅತ್ಯಂತ ಬಂಧುವಾಗಿದ್ದ. ಯಾಕೆಂತಂದರೆ ಕೃಷ್ಣ ನಿನ್ನ ತಂದೆ ಅಭಿಮನ್ಯು, ಆನಂತರ ಅವರ ತಂದೆ ಅರ್ಜುನಾದಿಗಳು, ಅವರ ತಾಯಿ ಕುಂತಿ ಮತ್ತು ಕೃಷ್ಣನ ತಂದೆ ವಸುದೇವ ಅಣ್ಣ ತಂಗಿಯರು. ಅಣ್ಣ ತಂಗಿಯರಾದ್ದರಿಂದಾಗಿ ಕೃಷ್ಣನಿಗೆ ಕುಂತಿ ಸೋದರತ್ತೆ ಆಗಬೇಕು, ನಿಮಗೆ ವಸುದೇವ ಸೋದರ ಮಾವ ಆಗಬೇಕು. ಅವನು ಸೋದರ ಮಾವನ ಮಗ. ಯಾದವರಿಗಂತೂ ಬಂಧು. ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಇದ್ದು ಅಷ್ಟೋ ಸಲ ನಿಮ್ಮ ದಾಸನಾಗಿ ಕೂಡ ಅವನು ನೀವು ಸೇವೆಯನ್ನು ಮಾಡಿದ್ದಂದರೆ ನಿಮಗೆ ಸಾರಥ್ಯವನ್ನು ಮಾಡಿ ಹೆಲ್ಪ್ ಎಲ್ಲ ಇತ್ಯಾದಿಗಳನ್ನು ಮಾಡಿದ್ದಾನೆ.
ಅಲ್ಲಿ ದ್ವಾರಕೆಯಲ್ಲಿ ರಾಜನಾಗಿದ್ದುಕೊಂಡು ಅವರಿಗೆಲ್ಲರೂ ಸರಿಯಾಗಿರ್ತಕ್ಕಂಥ ಕ್ರಮವನ್ನು ಮಾಡಿದ್ದಾನೆ. ಆದರೆ ಅವನು ರಕ್ಷಣೆ ಮಾಡಿದ ವಿಶೇಷ ಮಾಡಿರ್ತಕ್ಕಂಥ ಇಲ್ಲಿ ಭೀಮ ಅಪವಾದ, ಭೀಮ ದ್ರೌಪದಿ ಅಪವಾದ, ಅವ್ರು ಮೊದಲಿಂದಲೂ ಸಿದ್ಧರಾಗಿರ್ತಕ್ಕಂಥವ್ರು. ಈ ವೃಷ್ಣಿ ಮತ್ತು ಯಾದವರ ಕುಲದಲ್ಲಿ, ಪಾಂಡವರ ಕುಲದಲ್ಲಿ ಮತ್ತು ಪಾಂಡವರ ಸಂಬಂಧಿಕರು, ಪಾಂಡವರಿಗೆ ಯುದ್ಧದಲ್ಲಿ ಹೆಲ್ಪ್ ಮಾಡ್ತಕ್ಕಂಥ ಯಾರ್ಯಾರು ಭಕ್ತಿ ಮಾಡಿದರೂ ಅವರೆಲ್ಲರಿಗೂ ಮೋಕ್ಷ ಕೊಟ್ಟ, ಭಕ್ತಿ ಕೊಡಲಿಲ್ಲ. ವಿಶೇಷವಾದ ಭಕ್ತಿ ಕೊಡಲಿಲ್ಲ ಪರಮಾತ್ಮ. ವಿಶೇಷವಾದ ಭಕ್ತಿ ಕೊಟ್ಟ ಯಾದವರಲ್ಲಿ ಉದ್ಧವನಿಗೆ, ಪಾಂಡವರಲ್ಲಿ ಭೀಮ ದ್ರೌಪದಿಯರಿಗೆ ಅಷ್ಟೇ. ಈ ಮಾತನ್ನು ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಪರಮಾತ್ಮ ಭಕ್ತಿ ತನ್ನಲ್ಲಿರ್ತಕ್ಕಂಥ ಭಕ್ತಿ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಇದನ್ನು ಯೋಗ್ಯತೆ ಇದ್ದವರಿಗೆ ಅಷ್ಟಷ್ಟೇ ಕೊಡ್ತಾ ಹೋಗ್ತಾನೆ. ಪರಿಪಕ್ವ ಭಕ್ತಿ ಪರಮಾತ್ಮ ಯಾರಿಗೂ ಕೊಡೋದಿಲ್ಲ. ಕೇವಲ ಅಸೀಮಿತವಾದ ಪರಿಪಕ್ವ ಭಕ್ತಿಯನ್ನು ಮಾಡ್ತಕ್ಕಂಥವ್ರು ಬ್ರಹ್ಮದೇವರು ಮಾತ್ರ. ಭಾಗವತ್ ತಾತ್ಪರ್ಯ ಒಂದು ಹೊಸ ವಿಷಯ ನಮಗೆ ಹೇಳ್ತಾರೆ. ಬ್ರಹ್ಮಣ ಅನ್ನಸ್ಯನೋ ಪೂರ್ಣಂ, ಬ್ರಹ್ಮದೇವರನ್ನು ಬಿಟ್ಟು ಪರಮಾತ್ಮ ಉಳಿದ ದೇವತೆಗಳಾಗಲಿ ಉಳಿದ ಯಾರೇ ಸಾಧಕರಾಗಲಿ ಅವರಿಗೆ ಪೂರ್ತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡೋದಿಲ್ಲ. ಮುಕ್ತಿಂ ದದಾತಿ, ಅವರಿಗೆ ಇಂತಿಷ್ಟು ಭಕ್ತಿ ಮಾಡಿದ ನಂತರ ಮುಕ್ತಿ ಕೊಟ್ಬಿಡ್ತಾನೆ. ಆದರೆ ಬ್ರಹ್ಮದೇವರಿಗೆ ಮೋಕ್ಷ ಕೊಡೋದು ಸುಖ ಪಡಲಿಕ್ಕಲ್ಲ, ಮೋಕ್ಷ ಇನ್ನೂ ವಿಶೇಷ ಭಕ್ತಿ ಮಾಡಲಿಕ್ಕೆ ಮೋಕ್ಷ ಕೊಡ್ತಾನೆ. ಉಳಿದವರಿಗೆ ಭಕ್ತಿಯಿಂದ ಮೋಕ್ಷ, ಬ್ರಹ್ಮದೇವರಿಗೆ ಭಕ್ತಿಗಾಗಿ ಮೋಕ್ಷ. ಭಾಳ ಅಂತರ ಇದೆ. ಅಂದರೆ ಬ್ರಹ್ಮದೇವರ ಭಕ್ತಿ ಪ್ರವರ್ಧತಾಂ ನಿತ್ಯಮಲಂ ಕ್ಷಣೇ ಕ್ಷಣೆ. ಈ ಪ್ರಮೇಯ ಶುರುವಾಗಿಟ್ಕೊಳ್ಳಿ. ನಮ್ಮ ಭಕ್ತಿ ಒಂದು ರೀತಿಯಾಗಿ ಬಂದು ಮೋಕ್ಷ ಸಿಕ್ಕು ಅಷ್ಟೇ ಮಾಡ್ತಾ ಮಾಡ್ತಾ ಆನಂದ ಅನುಭವಿಸ್ತಿರ್ತೇವೆ. ಆದರೆ ವಾಯುದೇವರು ಬ್ರಹ್ಮದೇವರಾಗಿ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ ಪ್ರತಿ ಕ್ಷಣ ಅವರ ಭಕ್ತಿ ಹೆಚ್ಚಾಗ್ತಾ ಇರ್ತದೆ. ಪರಮಾತ್ಮನಿಗೂ ಅಂತ್ಯ ಇಲ್ಲ, ಅವರ ಭಕ್ತಿಗೂ ಅಂತ್ಯ ಇಲ್ಲ. ಈ ರೀತಿಯಾಗಿ ಭಕ್ತಿ ಬಹಳ ದುರ್ಲಭಪ್ಪ. ಭಕ್ತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು. ಅದಕ್ಕೋಸ್ಕರ ಮುಕ್ತಿಯಲ್ಲೂ ಕೂಡ ಬ್ರಹ್ಮದೇವರಿಂದ ಜನರು ಉಪದೇಶ ಪಡಿತಾ ಆನಂದ ಅನುಭವಿಸ್ತಾರೆ. ಅವರು ಉಪದೇಶ ಮಾಡ್ತಾ ಬ್ರಹ್ಮದೇವರು ವಿಶೇಷವಾಗಿರ್ತಕ್ಕಂಥ ತಮ್ಮ ಭಕ್ತಿಯ ಕ್ರಮವನ್ನು ಬೆಳೆಸ್ಕೊಳ್ತಾ ಇರ್ತಾರೆ. ಅರ್ಥ ಮಾಡಿ ಭಕ್ತಿ ಅಂತಿಕೊಂಡಂತಂದರೆ ಪರಮಾತ್ಮನಲ್ಲಿ ಟೀಕಾಕೃತ್ಪಾದರು ಹೇಳ್ತಾರಲ್ಲ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಕೋಟಿ ಕೋಟಿ ವಿಘ್ನಗಳು ಬಂದರು ಪರಮಾತ್ಮನಲ್ಲಿ ಮಾಡುವ ಪ್ರೀತಿ ಎಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ಕೂಡ ಅಡೆತಡೆ ಬರೋದಿಲ್ಲ, ಅದರಲ್ಲಿ ಕಡಿಮೆಯಾಗೋದಿಲ್ಲ. ಎಂದಿಗೂ ಅದು ನಿಂತಪ್ಪ ಭಕ್ತಿ ಇಲ್ಲಿಗೆ ಸಾಕು ಅಂತ ಅನಿಸ್ತು ಅಂತ ಅನ್ನೋದಿಲ್ಲ. ಇದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ. ಶುದ್ಧವಾಗಿರ್ತಕ್ಕಂಥ ಭಾಗವತ ಧರ್ಮಾನುಸಾರವಾಗಿ ಭಕ್ತಿಯನ್ನು ಮಾಡ್ತಕ್ಕಂಥವರು ದ್ರೌಪದಿ, ಭೀಮ ಮತ್ತು ದ್ರೌಪದಿ. ಉಳಿದವರು ಎಲ್ಲರೂ ದಾರಿ ತಪ್ಪಿದ್ದಾರೆ. ಪರಮಧಾರ್ಮಿಕ ಯುಧಿಷ್ಠಿರ, ಭೀಮಾರ್ಜುನರನ್ನು ಜರಾಸಂಧನ ಕೊಲ್ಲಿಕ್ಕೆ ತೊಗೊಂಡು ಹೋಗುವಾಗ ಧರ್ಮರಾಜ ಹೇಳ್ತಾನೆ, ಪರಮಾತ್ಮ ನೀನು ಒಂದು ಸಲ 18 ಸಲ ಯುದ್ಧ ಮಾಡಿದ್ರು ಕೊಲ್ಲಿಕ್ಕಾಗಿಲ್ಲ, ಮತ್ತು ನನ್ನ ತಮ್ಮನ ಕರ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಕಣ್ಣು ಹೋದಾಗೆ ಅಂತ ತಗೊಂಡು ಕೃಷ್ಣನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ. ಹೋಗಲಿ, ಅರ್ಜುನ ಪರಮಭಕ್ತ, ಅರ್ಜುನಗೋಸ್ಕರ ಕೃಷ್ಣ ಓಡಿ ಬರ್ತಾನೆ. ಆ ಅರ್ಜುನನೂ ಸಹ ಶ್ರೀಕೃಷ್ಣ ಸತ್ರಯಾಗದಲ್ಲಿ ಬೃಹಸ್ಪತಿ ಯಾಗದಲ್ಲಿ ಅವನು ದೀಕ್ಷಿತನಾದಾಗ ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನೆ, ಕೃಷ್ಣ ಹುಟ್ಟಿದ ಮಕ್ಕಳೆಲ್ಲೂ ಸಾಯ್ತಾ ಇದ್ದಾರಪ್ಪ, ಈಗಲೇ ಬಂದು ಸಂರಕ್ಷಣೆ ಮಾಡುವಂತ.
ಕೃಷ್ಣ ಹೇಳ್ದ, ನಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ, ಈಗ ಬರಲಿಕ್ಕೆ ಆಗೋದಿಲ್ಲ. ನಿನ್ನ ಕಡೆಯಿಂದ ಆಗೋದಿಲ್ಲ, ಅಶಕ್ತ ಇದ್ದೆ, ಅದರಿಂದ ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ನೆವ ಹೇಳ್ತೀಯ ಅಂತ ತಿಳ್ಕೊಂಡು ಅಂತೇಳಿ ಅಂತ ಬೈತಾ ಹೊರಟ ಬ್ರಾಹ್ಮಣ. ಅರ್ಜುನ ನೋಡಿದೆ, ಯಾಕೆ ಕೃಷ್ಣನಿಗೆ ಬೈತಾ ಇದ್ದೀವಿ? ಕೃಷ್ಣನಿಗೆ ನನ್ನ ಮಗನ ಉಳಿಸು ಅಂತ ಹೇಳಿದೆ, ಆಗೋದಿಲ್ಲ ಕಾಣಿಸ್ತದೆ, ನೆವ ಹೇಳ್ದೆ ದೀಕ್ಷಿತನಾಗಿದ್ದೇನೆ ಅಂತೇಳಿ. ಹಾಗಾದ್ರೆ ನಾ ಬರ್ತೀನಿ ನಡಿ ಅಂತೇಳಿ. ಕೃಷ್ಣನ ಕಡೆಯಿಂದ ಆಗಿದೆ, ನಿನ್ನ ಕಡೆಯಿಂದ ಏನಾಗ್ತದೋ? ಕೆಲವು ಕಡೆ ನಮ್ಮಲ್ಲಿ ಬ್ರಾಹ್ಮಣರು ಸ್ವಲ್ಪ ಅಷ್ಟು ಕಠೋರ ಇರ್ತಾರೆ. ಆಗ ಅರ್ಜುನ ಹೇಳ್ದ, ಕೃಷ್ಣ ಗೋಪಾಲಕ, ನನ್ನಾಗೆ ಶಾಸ್ತ್ರೋಕ್ತ ಶಸ್ತ್ರವಿದ್ಯೆಯನ್ನು ಕಲ್ತಿಲ್ಲ ಅವನು, ಅಸ್ತ್ರವಿದ್ಯೆ ಗೊತ್ತಿಲ್ಲ ಅವನಿಗೆ. ಅಸ್ತ್ರವಿದ್ಯೆಯಲ್ಲಿ ಪರಿಣತನಾಗಿರ್ತಕ್ಕಂಥವನು ನಾನೇ. ದ್ರೋಣಾಚಾರ್ಯ ನನಗೊಬ್ಬನಿಗೆ ಆ ವಿಷ್ಣುವಿದ್ಯೆಯನ್ನು ಕೊಟ್ಟಿದ್ದಾರೆ, ನಾನು ಬರ್ತೇನೆ ನಡಿ ಅಂತ ತಿಳ್ಕೊಂಡು ಅಂತ ಹೇಳಿದೆ. ಹೀಗೆ ಕೃಷ್ಣನ ಬಗ್ಗೆ ಅನಾದರವನ್ನು ವ್ಯಕ್ತಪಡಿಸಿದ ಪರಮಭಕ್ತ ಅರ್ಜುನನೂ ಸಹ. ನಕುಲ ರಾಸೋಯಾಗದಲ್ಲಿ ದ್ವಾರಕೆಗೆ ಹೋಗಿ ಕೃಷ್ಣನಿಗೆ ಲೆಟರ್ ಕಳಿಸಿದ, ಕೃಷ್ಣ ಶರಣಾಗತನಾಗ್ತೀಯೋ ಅಥವಾ ಕರ ಟ್ಯಾಕ್ಸ್ ಕೊಡ್ತೀಯೋ, ಯುದ್ಧಕ್ಕೆ ಬರ್ತೀಯೋ ಅಂತ ತಿಳ್ಕೊಂಡು ಅಂತೇಳಿ. ಕೃಷ್ಣ ಬಂದ ಕಿವಿ ಹಿಂಡಿ ಅವ್ನು ಬುದ್ಧಿ ಹೇಳ್ದ ಮಾತು ಬೇರೆ. ವಸುದೇವ ಹೇಳಿದ, ಪರಮಾತ್ಮ ಈ ಮಹಾಭಾರತ ಯುದ್ಧದ ಹಿಂಸೆಯನ್ನು ಉಳಿಸ್ಬೋದಾಗಿತ್ತು, ನೀನು ಮನಸ್ಸು ಮಾಡಲಿಲ್ಲ, ಅಥವಾ ನಿನ್ನ ಕಡೆಯಿಂದ ಆಗಲಿಲ್ಲ ಇನ್ನೊಂದು ಕಾಣಿಸ್ತದೆ ಅಂತೇಳಿ ಅಲ್ಲಿಯೂ ಸಂಶಯ ವ್ಯಕ್ತಪಡಿಸಿದ. ಪರಮಭಕ್ತನಾಗಿರ್ತಕ್ಕಂಥ ವಿದುರ, ಕೃಷ್ಣ ನಿನ್ನ ಕಟ್ಟಿ ಹಾಕ್ಲೇನು ಮಾಡ, ಸಭಾಕ್ಕೆ ಹೋಗಬೇಡ, ನಮ್ಮ ಮನೆ ಹಿಂದೆ ಒಂದು ಕಳೆದಾರಿ ಅದ, ಓಡಿ ಹೋಗ್ಬಿಡು ಅಂತ ತಿಳ್ಕೊಂಡು ಅಂತ ಹೇಳ್ದ. ಭೀಷ್ಮ ದ್ರೋಣರಂತೂ ಅನೇಕ ಕಡೆ ಪರಮಾತ್ಮನ ಆ ಉಪದೇಶವನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಈ ರೀತಿಯಾಗಿ ಒಬ್ಬರಿಲ್ಲ ಒಬ್ಬರು ಎಲ್ಲರೂ ಒಂದಿಲ್ಲ ಒಂದು ದಿವಸದ ರೀತಿಯಲ್ಲಿ ತಪ್ಪಿರಿದವರೇ. ಆದರೆ ಪೂರ್ಣ ಭಕ್ತಿ ಇರತಕ್ಕಂಥ ವ್ಯಕ್ತಿ ಭೀಮ ಮತ್ತು ದ್ರೌಪದಿ ಎಂದಿಗೂ ಕೃಷ್ಣನ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಲಿಲ್ಲ. ಈ ರೀತಿಯಾಗಿ ನಿತ್ಯಾನುಭೂತ ನಿಜಲಾಭ ನಿವೃತ್ತ ತೃಷ್ಣ. ಶುಕಾಚಾರ್ಯರು ಆ ಋಷಭನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿತ್ಯಾನುಭೂತ ನಿಜಲಾಭ ನಿವೃತ್ತ ತೃಷ್ಣ ಶ್ರೇಯಶ್ಚ ತದ್ರಚನಯ ಚಿರಸುಪ್ರಬುದ್ಧೇ ಲೋಕಸ್ಯ ಯಃ ಕರುಣಯ ಅಭಯಮಾತ್ಮಲೋಕಂ ಆಖ್ಯನ್ ನಮೋ ಭಗವತೆ ಋಷಭಾಯ ತಸ್ಮೈ. ಭಾಳ ಅದ್ಭುತವಾದಂಥ ಶ್ಲೋಕ ಹೇಳ್ತಾ ಇದ್ದಾನೆ. ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಎಲೆ ಭಗವನ್ ಋಷಭನೇ, ನಿತ್ಯ ಅನುಭೂತ ನಿಜಲಾಭ ನಿವೃತ್ತ ತೃಷ್ಣ. ಭಗವಂತ, ನೀನು ಸೃಷ್ಟಿ ಮಾಡ್ತಿ, ಅವತಾರ ತಗೊಳ್ತಿ, ಜನ ತಿಳ್ಕೊಳ್ತಾರೆ, ಏನೋ ದೇವ್ರಿಗೆ ಪ್ರಯೋಜನ ಇಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ನಿನಗೇನು ಪ್ರಯೋಜನವಿಲ್ಲ. ನಿತ್ಯದಲ್ಲಿ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ಸ್ವಶರೀರದಿಂದ ಸತತವೂ ಜ್ಞಾನಾತ್ಮಕನಾಗಿರ್ತಕ್ಕಂಥ ನಿನಗೆ ಯಾವ ತೃಷ್ಣ ಇದೆಯಪ್ಪ? ಯಾವ ಆಶೆಯೂ ನಿನಗಿಲ್ಲ. ಅಂಥ ಆಶಾರಹಿತನಾಗಿರ್ತಕ್ಕಂಥ ನೀನು, ಆದರೆ ಶ್ರೇಯಶ್ಚ ತದ್ರಚನಯ, ಆದರೆ ನೀನು ಕರುಣಾ ಸಮುದ್ರನಾಗಿರ್ತಕ್ಕಂಥ ನೀನು ಅನಾದಿ ಕಾಲದ ಅಜ್ಞಾನದಿಂದ ತಪ್ಪು ದಾರಿಗೆ ಹೊರಟಿರ್ತಕ್ಕಂಥ, ತಪ್ಪು ಆಚರಣೆಯನ್ನು ಮಾಡ್ತಕ್ಕಂಥ ಏನು ಸಜ್ಜನರು ಅಂತಿದ್ದಾರೆ, ಅವರ ಮೇಲೆ ಅನುಗ್ರಹ ಮಾಡಬೇಕು ಅಂಥೇಳಿ ಅವರ ಮೇಲಿನ ಕರುಣೆಯಿಂದ ನೀನು ಅವತಾರ ತೆಗೆದುಕೊಳ್ತಿ, ಉಪದೇಶ ಮಾಡ್ತಿ. ನಿನಗೋಸ್ಕರ ಅಲ್ಲ, ನಿನಗೇನೇನು ಲಾಭ ಇಲ್ಲ. ಆದರೆ ಲೋಕಸ್ಯ ಯಃ ಕರುಣೆಯ ಅಭಯಮಾತ್ಮಲೋಕಂ, ಲೋಕದ ಜನರಿಗೆ ಉಪಕಾರ ಮಾಡೋದಕ್ಕೋಸ್ಕರ ನೀನು ಭಗವತ್ ತತ್ವವನ್ನು ಅನೇಕ ಕ್ರಮದಲ್ಲಿ ನೀನು ಉಪದೇಶ ಮಾಡಿದ್ದೆ ಪರಮಾತ್ಮ. ಇಂಥ ಷಡ್ಗುಣೈಶ್ವರ್ಯ ಸಂಪನ್ನನಾದ ಋಷಭಾವತಾರಿಯಾಗಿರ್ತಕ್ಕಂಥ ಶ್ರೀಹರಿಯೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಇದಕ್ಕಿಂತ ನಾವೇನು ಹೆಚ್ಚು ಮಾಡೇವು ಅಂತ ತಿಳ್ಕೊಂಡಂತ. ಈ ಕಡೆಯಲ್ಲಿ ಭರತ ಇರುವಾಗಲೇ, ಋಷಭದೇವರು ಇರುವಾಗಲೇ ಅವನ ಆಜ್ಞೆಯ ಪ್ರಕಾರ ಭರತನನ್ನು ರಾಜ್ಯದ ಮೇಲೆ, ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಭರತ ವರ್ಷದ ರಾಜ್ಯದ ಮೇಲೆ
ರಾಜನನ್ನಾಗಿ ಮಾಡಿ ಅಭಿಷಿಕ್ತನನ್ನಾಗಿ ಮಾಡಿ ಪ್ರಜೆಗಳೆಲ್ಲರೂ ಇವನ ಆಜ್ಞೆಯಲ್ಲಿರಿ ಅಂತ ತಿಳ್ಕೊಂಡು ತಿಳಿಸಿಕೊಟ್ಟು ನಿನ್ನ ಮಕ್ಕಳಿಗೆ ಆಯಾ ಪ್ರದೇಶದ ಅಧಿಕಾರಿಗಳನ್ನಾಗಿ ಮಾಡು ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಹೋಗಿದ್ನಲ್ಲ. ಭರತ ರಾಜನಾದ ಮೇಲೆ ಬಹಳ ಒಳ್ಳೆಯ ರೀತಿಯಿಂದ ಅತ್ಯಂತ ಆದರ್ಶನಾಗಿ ತನ್ನ ತದ್ದೆಯಂತೆ ರಾಜ್ಯಪಾಲನವನ್ನು ಮಾಡಿದ್ದಾನೆ. ಜನರಿಗೆ ಎಲ್ಲಿಯೂ ವೃಷಭ ಹೀಗೆ ಮಾಡ್ತಿದ್ದು ಇವನು ಹೀಗೆ ಮಾಡಿಲ್ಲ ಅಂತನ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆಂತಂದರೆ ಕಂಪೇರ್ ಮಾಡುವಾಗ ಅವರಿಗಿಂತ ಇವರಿಲ್ಲ, ಇವರಪ್ಪ ಬಹಳ ವಿದ್ವಾಂಸರಿದ್ದರು, ಇವರು ವಿದ್ವಾಂಸರಿದ್ದಾರೆ, ಯಾಕೋ ಅಷ್ಟು ಕಾಣಿಸೋದಿಲ್ಲ. ಈ ರೀತಿಯಾಗಿ ನಮ್ಮ ಕಡೆ ಹೇಳ್ತಕ್ಕಂಥ ಒಂದು ದೋಟ ಮೀಟ ತೆಗಿತಕ್ಕಂಥ ಒಂದು ಕ್ರಮ. ಆದರೆ ಇವರಲ್ಲಿ ದೋಷ ತೆಗಿಲಿಕ್ಕೆ ಅವಕಾಶವೇ ಇರಲಿಲ್ಲ ಅಂತ ತಿಳ್ಕೊಂಡಂತೇಳಿ ಭಾಗವತ್ಕಾರ ವರ್ಣನೆ ಮಾಡ್ತಾರೆ. ವಿಶ್ವರೂಪರು ಅಂತ ತಿಳ್ಕೊಂಡಂತಕ್ಕಂಥ ವಸುಗಳು ಅವರ ಮಗಳಾಗಿರ್ತಕ್ಕಂಥ ಪಂಚಜನಿಯೇ ಅವಳನ್ನು ಭರತನಿಗೆ ಕೊಟ್ಟವರು ಮದುವೆ ಮಾಡಿದ್ದಾರೆ. ಭರತ ಮತ್ತು ಪಂಚಜನಿಯರ ಗೃಹಸ್ಥಾಶ್ರಮ ಬಹಳ ಆದರ್ಶಪೂರ್ವಕವಾಗಿ ಅತ್ಯಂತ ಶ್ರೇಷ್ಠವಾಗಿ ಪ್ರಾರಂಭವಾಗಿದೆ. ಇವರಿಗೆ 6 ಜನ ಮಕ್ಕಳು ಹುಟ್ಟಿದ್ದಾರೆ. ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು. ಎಂಥ ಅದ್ಭುತ ಹೆಸರಿಟ್ಟಿದ್ದಾನೆ! ಏನು ಅದ್ಭುತ ರೀ! ಕ್ರಮ ನೋಡಿಕೊಳ್ಳಿ. ಸುಮತಿ, ಸರಿಯಾದ ಜ್ಞಾನ ಇದ್ದರೆ. ರಾಷ್ಟ್ರಭೃತ, ನಮ್ಮ ಶರೀರ ಅಂತಕ್ಕಂಥ ರಾಷ್ಟ್ರವನ್ನು ಸರಿಯಾದ ದೃಷ್ಟಿಯಲ್ಲಿ ಅದರ ಸದುಪಯೋಗ ಮಾಡಿಕೊಳ್ತೇವೆ. ಅವನು 2ನೇ ಮಗ ರಾಷ್ಟ್ರಭೃತ. ಈ ರೀತಿಯಾಗಿ ರಾಷ್ಟ್ರಭೃತ ಇದ್ದರೆ. ಸುದರ್ಶನ, ಅತ್ಯಂತ ಶ್ರೇಷ್ಠವಾದ ಭಗವಂತನ ದರ್ಶನವಾಗ್ತದೆ, ಅಪರೋಕ್ಷ ಜ್ಞಾನವಾಗ್ತದೆ. ಅಪರೋಕ್ಷ ಜ್ಞಾನವಾದ ಮೇಲೆ ಆವರಣ, ಲಿಂಗ ಶರೀರದ ಆವರಣ ಹೊರಟೋಗ್ತದೆ. ಹೊರಟು ಹೋದ ನಂತರ ಧೂಮ್ರಕೇತು, ಮುಂದೆ ಯಾವ ವಿಘ್ನವೂ ಬರೋದಿಲ್ಲ. ಸತತವಾಗಿ ಭಕ್ತಿ ಜ್ಞಾನ ಈ ರೀತಿಯಾಗಿರ್ತಕ್ಕಂಥ ಅಸುರರಿಗೆ ಭಯಂಕರ. ಆ ನಂತರ ಈ ಕಡೆಗೆ ಧೂಮ್ರಕೇತು ಅಂತಕೊಂಡಂತಂದರೆ ಗಣಪತಿ ಸ್ತೋತ್ರ ಹೇಳುವಾಗ ನಾವು ಹೇಳ್ತೇವೆ, ಧೂಮಕೇತುರ್ಗಣಾಧ್ಯಕ್ಷ, ಧೂಮ್ರಕೇತುರ್ಗಣಾಧ್ಯಕ್ಷ ಅಂತ ತಿಳ್ಕೊಂಡಂತ ಹೇಳ್ತೇವೆ. ನಿರ್ವಿಘ್ನವಾಗಿ ಅವರ ಮೋಕ್ಷವನ್ನು ಪಡಿತಾರೆ. ಅಂದರೆ ಮೋಕ್ಷಕ್ಕೆ ಹೋಗೋ ಸ್ಟೆಪ್ಗಳನ್ನು ಆ ರೀತಿ ಮಕ್ಕಳಿಗೆ ಹೆಸರಿಟ್ಟ. ಹಿಂದಿನ ಕಾಲ ಜನರು ಆ ರೀತಿಯಾಗಿ ಹೆಸರಿಡ್ತಿದ್ರು. ಈಗಿನ ಕಾಲದಲ್ಲಿ ಟಿಂಟು ಪಿಂಟು ಕುಂಟು ನಡೀತಿರ್ತಾರೆ. ಅರ್ಥದ ಕಡೆ ನಾವು ಲಕ್ಷ್ಯ ಕೊಡೋದಿಲ್ಲ. ಋಷಭ ರಾಜ್ಯವನ್ನು ಆಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಭಾರತ ವರ್ಷಕ್ಕೆ ಅಂಜನಾಭ ವರ್ಷ ಅಂತ ತಿಳ್ಕೊಂಡಂತ ಹೆಸರಿತ್ತು. ಅಂಜನಾಭ ವರ್ಷ ಅಂತ ತಿಳ್ಕೊಂಡಂತಂದರೆ ಈ ಭಾರತ ದೇಶಕ್ಕೆ ಋಷಭ ನಾಮಕ ಪರಮಾತ್ಮನ ಬಣ್ಣ ಅಂಜನದಂತೆ ಕಪ್ಪು ನೀಲಿ ಮಿಶ್ರಿತವಾಗಿರ್ತಕ್ಕಂಥ ಬಣ್ಣ. ಇದರಿಂದಾಗಿ ಅವನ ಬಣ್ಣದ ಮೇಲೆ ಅಂಜನಾಭೋರಷ ಅಂತ ಹೆಸರು ಬಂದಿತ್ತು. ಆದರೆ ಈ ಭರತನ ಅದ್ಭುತವಾಗಿರ್ತಕ್ಕಂಥ ರಾಜ್ಯಭಾರದಿಂದ ರಾಜ್ಯವನ್ನು ಮಾಡಿದ ರಾಜ್ಯದ ಕ್ರಮದಿಂದಾಗಿ ಇದಕ್ಕೆ ಭಾರತ ದೇಶ ಅಂತ ಹೆಸರು ಬಂತು. ನಮ್ಮ ಇತಿಹಾಸ ಬರೆಯೋರು ತಪ್ಪು ಬರೀತಾರೆ. ದುಷ್ಯಂತನ ಮಗನಾದ ಭರತನಿಂದಾಗಿ ಇದಕ್ಕೆ ಭಾರತ ವರ್ಷ ಬಂತು ಅಂತ ತಿಳ್ಕೊಂಡಂತೇಳಿ ಇಲ್ಲ. ಭಾಗವತ ಹೇಳ್ತಾರೆ ಭರತ ವರ್ಷ ಅಂತ ಹೆಸರು ಬಂತು ಈ ಭರತನಿಂದಾಗಿ, ಋಷಭ ನಾಮಕ ಪರಮಾತ್ಮನ ಮಗನಾದ ಭರತನಿಂದಾಗಿ. ತತ್ವಜ್ಞಾನಿಯಾಗಿರ್ತಕ್ಕಂಥ ತನ್ನ ತಂದೆಯಂತೆ, ಆನಂತರ ಅವನ ಅಜ್ಜ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಅವನಂತೆ ಜ್ಞಾನಿಯಾಗಿ ತತ್ವಜ್ಞಾನಿಯಾಗಿ ರಾಜ್ಯವನ್ನು ಆಳಿದ್ದಾನೆ. ರಾಜ್ಯವನ್ನು ಆಳಿರ್ತಕ್ಕಂಥ ಸಂದರ್ಭದಲ್ಲಿ ಅಜ್ಜ ಯಾರು? ಅಜ್ಜ ಅಂತ ತಿಳ್ಕೊಂಡಂತಂದರೆ ಆ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನು ಮಾಡಿ ಆ ಕಾಲದಲ್ಲಿ ವಿಶೇಷವಾದಂಥ ಸಾಮರ್ಥ್ಯವನ್ನು ಪಡೆದಿರತಕ್ಕಂಥ ನಾಭಿರಾಜ.
ಯಾವನ ಯಜ್ಞದಲ್ಲಿ ಸಾಕ್ಷಾತ್ ಭಗವಂತ ಬಂದಿದ್ದ. ಅಂಥ ಅಜ್ಜನಂತೆ ಯಜ್ಞಯಾಗಾದಿಗಳನ್ನು ಮಾಡ್ತಾ, ಅಪ್ಪನಂತೆ ತತ್ವಜ್ಞಾನವನ್ನು, ಒಳ್ಳೆಯ ರಾಜ್ಯವನ್ನು ಆಳ್ತಾ ಈ ಭರತ ಯಜ್ಞಯಾಗಾದಿಗಳನ್ನು ಭಾಳ ಒಳ್ಳೆಯ ರೀತಿಯಿಂದ ಆಚರಣೆಯನ್ನು ಮಾಡಿದ್ದಾನೆ. ರಾಜ ಕ್ಷತ್ರಿಯನಾಗಿದ್ದರೂ ಕೂಡ ತಾನು ಶ್ರೇಷ್ಠ ಬ್ರಾಹ್ಮಣ ಅಧಿಕಾರ ಇದೆ ಅಂತ ತಿಳ್ಕೊಂಡಂತೇಳಿ ಬ್ರಾಹ್ಮಣನಂತೆ ಅವನು ಆಹಿತಾಗ್ನಿಯಾಗಿದ್ದ. ಆಹಿತಾಗ್ನಿ ಅಂತ ಅಗ್ನಿಹೋತ್ರವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ. ದಿನಾಲು ಗಾರ್ಹಪತ್ಯಾಗ್ನಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಗಂಡ ಹೆಂಡತಿ ಸೇರಿಕೊಂಡು ಮಾಡ್ತಕ್ಕಂತಹ ಹೋಮಗಳು ಅಂತ ತಿಳ್ಕೊಂಡಂತಿದೆ. ಆ ಆಹಿತಾಗ್ನಿಯಾಗಿರ್ತಕ್ಕಂಥ ವ್ಯಕ್ತಿ ಇವರು ಇಟ್ಕೊಂಡಿರ್ತಕ್ಕಂಥವರು 2 ಥರದ ಯಜ್ಞಗಳನ್ನು ತಮ್ಮ ಜೀವನದಲ್ಲಿ ಒಂದು ಸಲ ಆದರೂ ಮಾಡಬೇಕಾಗ್ತದೆ. ಕೆಲವಿಗೆ ಪ್ರಕೃತಿ ಯಜ್ಞ ಅಂತ ಕರೀತಾರೆ, ಕೆಲವಿಗೆ ವಿಕೃತಿ ಯಜ್ಞ ಅಂತ ಕರೀತಾರೆ. ಅಗ್ನಿಹೋತ್ರ ದರ್ಶ ಪೂರ್ಣಮಾಸ, ಪೂರ್ಣಿಮಾ ಮತ್ತು ಅಮಾವಾಸ್ಯಾದಿಗಳಲ್ಲಿ ಮಾಡ್ತಕ್ಕಂಥ ದಶ ಪೂರ್ಣಮಾಸ ಅಂತಿಕೊಂಡಂಥ ಒಂದು ವಿಧಾನ ಇದೆ. ಅದರ ನಂತರ ಚಾತುರ್ಮಾಸ್ಯ ಯಾಗ ಅಂತ ತಿಳ್ಕೊಂಡಂತಿದೆ, ಅದು ಇತ್ಯಾದಿ ಯಾಗಗಳು ಅಂತ ತಿಳ್ಕೊಂಡಂತೇನಿವೆ. ಈ ಯಾಗಗಳಿಗೆ ಪ್ರಕೃತಿ ಯಾಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಎಲ್ಲ ಪ್ರಕೃತಿ ಯಾಗಗಳನ್ನು ಮಾಡಿ ಮುಗಿಸಿದ. ಅದಕ್ಕಿಂತಲೂ ಮುಂದೆ ಇರ್ತಕ್ಕಂಥದ್ದು ಸೋಮಯಾಗಗಳು. ಪಶುಯಾಗ, ಸೋಮಯಾಗ, ಅನುಸವನ, ಚಾತುರ್ಹೋತ್ರ ಇತ್ಯಾದಿ ವಿಕೃತಿ ಯಾಗಗಳು, ಇವೆಲ್ಲ ಬಹಳ ದೊಡ್ಡ ದೊಡ್ಡ ಯಾಗಗಳು. ಅದನ್ನೂ ಕೂಡ ಮಾಡಿ ಮುಗಿಸಿದ್ದಾನೆ. ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ ಲಕ್ಷ್ಯ ಕೊಟ್ಟು ಕೇಳು. ಎಲ್ಲ ಯಜ್ಞಗಳನ್ನು ಮಾಡುವ ಯಜಮಾನ ಭರತ, ಮಾಡಿಸ್ತಕ್ಕಂಥವರು ಋಷಿಗಳು, ಮುನಿಗಳು ಎಲ್ಲರೂ. ಭರತ ಈ ಯಜ್ಞದಿಂದಲೇ ಮೋಕ್ಷವನ್ನು ಪಡೆದ ವ್ಯಕ್ತಿ. ಏನ್ರಿ ಕರ್ಮದಿಂದ ಮೋಕ್ಷ ಪಡಿತಾರೇನು? ಇಲ್ಲ, ಕರ್ಮ ಪ್ರಚುರವಾದಂಥ ಜ್ಞಾನದಿಂದ. ಭಾಗವತದ ಈ ಸಂದರ್ಭ ನೆನಪನ್ನ ಇಟ್ಕೊಳ್ಳಿ. ನಾವು ಹೋಮ ಹವನಕ್ಕೆ ಹೋಗಿರ್ತೇವೆ. ನಮ್ಮಲ್ಲಿ ಪವಮಾನ ಹೋಮ, ನವರಾತ್ರಿ ಹೋಮ, ವಾರ್ಷಿಕೋತ್ಸವದಾಗ ನೀವೆಲ್ಲೂ ಬಂದಿರ್ತೀರಿ. ಹೋಮ ನಡೆದಾಗ ಕೂತ್ಕೊಂಡು ಶ್ರದ್ಧೆಯಿಂದ ಕೇಳ್ತೀರಿ. ಆದರೆ ಹೋಮ ನಡೆದಾಗ ಯಾವ ರೀತಿಯಾದ ಅನುಸಂಧಾನ ಇರಬೇಕು. ಭಾಗವತ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾ ಇದೆ. ಅನುಸಂಧಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಜ್ಞಕ್ಕೆ ಅಂಗಕ್ರಿಯೆಗಳಿವೆ. ಅಂಗಕ್ರಿಯೆ ಮಾಡಬೇಕಾದಾಗ ಮೊದಲು ಸೃಕ್, ಸ್ರವ, ಪ್ರಣೀತ, ಆಜ್ಯಪಾತ್ರ, ಚರುಸ್ಥಾಲಿ, ಪ್ರೋಕ್ಷಿಣಿ, ದರ್ವಿ, ಸ್ರವ, ಇದ್ಮ, ಬರೀಷಿ. ಆ ನಂತರ ಅದಕ್ಕೆ ಒಬ್ಬ ಬ್ರಹ್ಮ ಅಂತಿಕೊಂಡಂತಕ್ಕಂಥ ಯಜಮಾನ, ಋತ್ವಿಜ ಅಂತಕ್ಕಂಥವನು, ಹೋತ ಅಂತಕ್ಕಂಥವನು, ಉದ್ಗಾತ ಅಂತಕ್ಕಂಥವನು. ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಶೇಷ ಕ್ರಮಗಳಿವೆ. ಅವ್ರು ಮಾಡ್ತಕ್ಕಂತಹ ಆ ಎಲ್ಲ ಕ್ರಮಗಳು ಸರಿಯಾಗಿ ಮಾಡಿ ಆಮೇಲೆ ಹೋಮ ಮಾಡಿದರೆ ಅವು ಪರಿಪೂರ್ಣವಾದ ಫಲ ಸಿಗ್ತದೆ. ಇಲ್ಲೇ ಇದ್ದೇ ವಿರುದ್ಧ ಫಲ ಸಿಗ್ತದೆ. ಒಟ್ಟು ಹೋಮ ಮಾಡಬೇಕಲ್ಲ. ಸರಿ, ಕೃಷ್ಣಾರ್ಪಣ. ಒಂದು ಸ್ವಲ್ಪ ಈಗೆಲ್ಲ ಮಹಾರಾಷ್ಟ್ರದಲ್ಲಿ ಕ್ರಮ ಚಾಲು ಆಗಿಬಿಟ್ಟದೆ. ಮಹಾರಾಷ್ಟ್ರ ಕ್ರಮ ಚಾಲು ಅಂತಕೊಂಡಂತಂದರೆ ಒಂದು 4-5 ಸ್ವಲ್ಪ ಕಟ್ಟಿಗೆ ಇಟ್ಕೋತಾರೆ ಅಥವಾ ಕುರುಳು ಇಟ್ಕೋತಾರೆ, ಮೇಲೆ ಕರ್ಪೂರ ಹಾಕಿ ಹೊತ್ತಿಸ್ತಾರೆ, ಅಗ್ನಿ ತೊಗೊಂಡೋಗಿ ಅಗ್ನಿ ಸ್ಥಾಪನೆ ಮುಗೀತು. ಇಲ್ಲ, ಅಗ್ನಿ ಹೋಮಕ್ಕೆ ತರಬೇಕಾಗಿತ್ತು ಅಂತಿಕೊಂಡಂತಂದರೆ ಯಾವನು ಅಗ್ನಿಹೋತ್ರ ಇಟ್ಕೊಂಡಿರ್ತಾನೆ ಅವನ ಮನೆಯಿಂದ ಅಗ್ನಿ ತರಬೇಕು. ಇಲ್ಲ, ಯಾರು ಪಾಠ ಪ್ರವಚನ ಮಾಡ್ತಕ್ಕಂಥವರಿದ್ದಾರೆ, ಶ್ರೋತ್ರಿಯಾಗಾರ ಅಥವಾ ತಾನು ವೈಶ್ವದೇವ ಹೋಮವನ್ನು ದಿನಾಲು ತಪ್ಪದೆ ಮಾಡ್ತಿದ್ರೆ ಸ್ವಗೃಹಾತ್ವ ಶ್ರೋತ್ರಿಯಾಗಾರಾದ್ವಾ ನಿರ್ಧೂತಂ ಅಗ್ನಿಂ ಆರತ್ಯ. ಆರಂಭದಲ್ಲಿ ಇದೇ ರೀತಿ ಬರ್ತದೆ. ಈಗೇನು ಅಲ್ಲೇ ಒಂದು ಬೆಂಕಿ ಹೊಡಿಸೋದು ಚಾಲು ಮಾಡಿಬಿಡೋದು. ಅಲ್ಲೇ ಬೆಂಕಿ ಮಾಡೋದಿತ್ತಂದರೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅಗ್ನಿ ಮಥನ ಮಾಡಿ ಅಗ್ನಿಯನ್ನು ಹುಟ್ಟಿಸ್ಬೇಕಾಗ್ತದೆ. ಇಲ್ಲದೆ ಇದ್ರೆ ಅಗ್ನಿ 0 ಮಾರ್ಕ್ಸ್. ಅಲ್ಲೇ ಅಗ್ನಿ ಹುಟ್ಟಿಸಿದ್ರೆ. ಆದ್ದರಿಂದಾಗಿ ಪಾಕಗೃಹದಲ್ಲಿ ಅಗ್ನಿಯನ್ನು ಹುಟ್ಟಿಸಿ ಪಾಕಗೃಹದಿಂದ ಅಗ್ನಿ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಮುಂದೆ ಸ್ಥಾಲಿ ಪಾಕಾಂತಿತ್ವಗಳನ್ನು ಇದಕ್ಕೆ ಕರೀತಾರೆ. ಇಂಥ ಸಂದರ್ಭದಲ್ಲಿ ಆವಾಗ ಯಾಗವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ
ಅಲ್ಲಿ ಇರ್ತಕ್ಕಂಥ ಏನು ಸಾಧನಗಳಿವೆ, ಆರಂಭದ ಕ್ರಿಯೆಗಳೇನಿವೆ, ಅಗ್ನಿ ಆವಾಹನ, ಅದಕ್ಕೋಸ್ಕರ ಆಸನ, ಏಕಾಂ ರೇಖಾಂ ಉಲ್ಲಿಖ್ಯ ತಯೋರ್ಮಧ್ಯೆ ಪರಸ್ಪರಮ ಸಂಸೃಷ್ಟ ಪ್ರಾದೇಶ ಮಾತ್ರ ತಿಸ್ರ, ಈ ರೇಖೆಗಳು ಬರೆದಾಗ ಅಲ್ಲಿ ಋತುಸ್ನಾತಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ, ಭಾರತೀ ದೇವಿ ಇವರೆಲ್ಲರನ್ನು ಆವಾಹನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ರಾಜನ ಅನುಸಂಧಾನ ಹೇಗಿತ್ತು ಅಂತ ತಿಳ್ಕೊಂಡಂತಂದರೆ, ನಾನು ಯಜಮಾನನಲ್ಲ, ನಾಹಂ ಕರ್ತ ಹರಿಕರ್ತ, ದೇವರೇ ನಿಂತುಕೊಂಡು ಈ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಲ್ಲಿರ್ತಕ್ಕಂಥ ಸೃಕ್ಸ್ರವಾದಿ ಎಲ್ಲದರಲ್ಲೂ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಋತ್ವಿಜಾದಿಗಳಲ್ಲೂ ಕೂಡ ಅವನೇ ಸನ್ನಿಹಿತನಾಗಿದ್ದಾನೆ. ಆಹುತಿಗೆ ಇಟ್ಟಿರ್ತಕ್ಕಂಥ ಆಜ್ಯ ಅನ್ನ ಪಾಯಸಗಳಲ್ಲಿಯೂ ಕೂಡ ಅವನೇ ಇದ್ದಾನೆ, ಅವನೇ ಸನ್ನಿಹಿತನಾಗಿದ್ದಾನೆ. ತಾನೇ ಯಜಮಾನಾಗಿ, ತಾನೇ ಯಜ್ಞ ಸಾಧನಗಳಾಗಿ, ತಾನೇ ಯಜ್ಞಕುಂಡವಾಗಿ, ತಾನೇ ಅಗ್ನಿಯಾಗಿ, ತಾನೇ ಅಗ್ನಿ ತಲೆ ಹಾಕಿರ್ತಕ್ಕಂಥ ಪದಾರ್ಥಗಳನ್ನು ಮುಖ್ಯ ಭೋಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಅಂತಹ ಸಂದರ್ಭದಲ್ಲಿ ನಾಹಂಕರ್ತ ಅಂತ ತಿಳ್ಕೊಂಡಂಥೇಳಿ ಎಷ್ಟೆಷ್ಟು ಯಜ್ಞ ಮಾಡ್ತಿದ್ದ, ಆ ಪುಣ್ಯವನ್ನು ಮುಂದಿನ ಜ್ಞಾನಕ್ಕೋಸ್ಕರ ಅವನು ರಿಸರ್ವ್ ಮಾಡ್ತಿದ್ದ. ಈ ಯಜ್ಞ ಮಾಡಿದರೆ ಸ್ವರ್ಗ ಸಿಗ್ತದೆ, ನನಗೆ ಬೇಕಾಗಿಲ್ಲ, ಈ ಯಜ್ಞದಿಂದ ಸ್ವರ್ಗದಲ್ಲಿ ವಿಶೇಷ ಅಪ್ಸರಾದಿಗಳ ಭೋಗಾದಿಗಳು ಸಿಗ್ತದೆ, ಬೇಕಾಗಿಲ್ಲ ಅಂತ ಹೇಳಿ ಅವನು ಪರಮಾತ್ಮನೇ ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡ್ತಿದ್ದ. ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಿದ ಕ್ಷಣಕ್ಕೇನೆ ಅವನು ಪುಣ್ಯ ಹೆಚ್ಚಾಗ್ತಿತ್ತು. ಭಗವಂತನಿಗೆ ನಾವೇನು ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡ್ತೀವಲ್ಲ, ಇದು ರಿಕರಿಂಗ್ ಡಿಪಾಸಿಟ್, ನೆನಪಿಟ್ಟುಕೊಳ್ಳಿ. ರಿಕರಿಂಗ್ ಡಿಪಾಸಿಟ್ನಲ್ಲಿ ಹಣ ಹಾಕಿದ್ರೆ ಬೆಳೀತಾ ಹೋಗ್ತದೆ. ಆದ್ದರಿಂದ ಅವನು ಪ್ರತಿಯೊಂದು ಪುಣ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದ. ನನಗೇನು ನಾನು ಸಂಬಂಧದಲ್ಲಿ ಕರ್ತ ಅವನೇ, ಅವನಿಗೆ ಕೃಷ್ಣಾರ್ಪಣ. ಇದು ಮೊದಲನೇ ಅನುಸಂಧಾನ. ಎರಡನೇ ಅನುಸಂಧಾನ ಅಂತ ತಿಳ್ಕೊಂಡಂತಂದರೆ, ಅಲ್ಲಿ ನಾವು ಅಗ್ನಿಂ ಆವಾಹ್ಯ ಅಗ್ನಿಯನ್ನು ಕರಿತೇವೆ, ವರುಣಾಯ ನಮಃ ಅಂತಿಕೊಂಡಂತ ಕರಿತೇವೆ, ಬ್ರಹ್ಮಾದೇವತೆಗಳ ಆಹುತಿಯನ್ನು ಕೊಡ್ತೇವೆ. ಕೊಡುವಾಗ ಅವನು ಹೇಳ್ತಾ ಇದ್ದ, ಇಲ್ಲಿ ಕೆಲವರಿಗೆ ತ್ರಿಶೂಲಧಾರಿ ಅಂತಿಕೊಂಡು ಲಕ್ಷಣ ಇದೆ. ಆನಂತರ ಇಲ್ಲಿ ಮತ್ತೊಬ್ಬನಿಗಿರ್ತಕ್ಕಂಥ ವಜ್ರಧಾರಿ ಇಂದ್ರ, ಪಾಶಯುಕ್ತ ವರುಣ ಇತ್ಯಾದಿಗಳು ಲಕ್ಷಣದಿಂದ ದೇವತೆಗಳನ್ನು ಕರೀತಾ ಇದ್ದಾರಲ್ಲ, ಈ ಎಲ್ಲ ದೇವತೆಗಳು ಪರಮಾತ್ಮನ ಹೆಸರುಗಳು. ಭಗವಂತನೇ ಸರ್ವಶಬ್ದ ವಾಚ್ಯನಾಗಿರ್ತಕ್ಕಂಥವನು. ಅದನ್ನು ಉಳಿದ ದೇವತೆಗಳು ಹೆಸರಿಟ್ಟುಕೊಂಡಿದ್ದಾರೆ. ಆದ್ದರಿಂದಾಗಿ ಈ ಎಲ್ಲಿನೆಲ್ಲ ಹಾಕ್ತಕ್ಕಂಥ ಪ್ರತಿಯೊಂದು ಆಹುತಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥವನು ಭಗವಂತ. ಆಯಾ ದೇವತೆಗಳ ಹೆಸರಿನಲ್ಲಿ ಅಗ್ನಿ, ವರುಣ, ಯಮ, ನಿವೃತ್ತಿ, ಇಂದ್ರ ಇತ್ಯಾದಿಗಳ ಆಹುತಿಯನ್ನು ನಾವು ಎಲ್ಲ ದಿಕ್ಕಿನಲ್ಲಿ ಕೊಡ್ತೇವೆ. ಅವರೆಲ್ಲ ಹೆಸರಿನಿಂದ ಇರತಕ್ಕಂಥವನು ಭಗವಂತನೇ. ಆ ಭಗವಂತನೇ ಆ ಶಬ್ದಗಳಿಂದ ವಾಚ್ಯನಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಇದು ವಿಷ್ಣು ಯಾಗ. ಇದರಲ್ಲಿ ಉಳಿದ ದೇವತೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಪರಮಾತ್ಮ ಆ ದೇವತೆಗಳ ರೂಪದಲ್ಲಿ ದೇವತೆಗಳು ಬಂದಿರ್ತಾರೆ, ಅವರಲ್ಲಿದ್ದು ಪರಮಾತ್ಮ ಸ್ವೀಕಾರ ಮಾಡಿ ಅವರಿಗೂ ಭಾಗವನ್ನು ಕೊಡ್ತಾನೆ. ಆದರೆ ಮುಖ್ಯವಾಗಿ ಆರಾಧ್ಯನಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿ ಇರ್ತಕ್ಕಂಥವನು ಭಗವಂತ ಶ್ರೀಕೃಷ್ಣ, ಶ್ರೀಹರಿ ಅಂತ ಹೇಳಿ ಅವನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಆಚಾರ್ಯರು ಹೇಳಿದ ಕ್ರಮದಲ್ಲಿ ತತ್ವಜ್ಞಾನವನ್ನು ಅವನು ಅನುಸಂಧಾನ ಮಾಡ್ತಾ ಇದ್ದ. ಆಚಾರ್ಯನು ಹೇಳ್ತಾರೆ, ಈಗ ಅಗ್ನಿ ಸೂಕ್ತ ಇದೆ. ಅಗ್ನಿ ಸೂಕ್ತ ಅಂತ ತಿಳ್ಕೊಂಡಂತಂದರೆ, ಅಗ್ನಿ ಅಂತಕ್ಕಂಥ ಒಬ್ಬ ದೇವತಾ. ಆದರೆ ಅಗ್ನಿಯಿಂದ ಮುಖ್ಯವಾಗಿ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾಗಿರ್ತಕ್ಕಂಥವನು ಭಗವಂತ. ಅವನೇ ಪರಮಾತ್ಮನೇ ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಫಲವನ್ನು ಸ್ವೀಕಾರ ಮಾಡ್ತಕ್ಕಂಥವನು ಅವನೇ. ಅದಕ್ಕೋಸ್ಕರ ವೇದಗಳಿಗೆ ಅಧಿಭೂತ ಆದಿದೇವತ ಮತ್ತು ಅಧಿಭೂತ ಅಧಿದೈವ ಅಧ್ಯಾತ್ಮ ಅರ್ಥಗಳನ್ನು ಮಾಡಬೇಕು. 3 ಅರ್ಥಗಳನ್ನು ವೇದಕ್ಕೋಸ್ಕರ ಇರ್ತದೆ ಅಂತ ತಿಳ್ಕೊಂಡಂತೆ. ಅದೇ ರೀತಿಯಾಗಿ ಇವನೇನು ಮಾಡ್ತಾ ಇದ್ದ, ಅಗ್ನಿ ಉರಿತಾ ಇರುವಾಗ ಇದು ಇಲ್ಲಿ ಅಗ್ನಿ ನಿಂತುಕೊಂಡು ಈ ಜ್ವಾಲೆಗಳಲ್ಲಿ ಸಪ್ತ ಜಿಹ್ವೆಯಿಂದ ಅವನು ಆ ರೀತಿಯಾಗಿರ್ತಕ್ಕಂಥ ಆಹುತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇದು ಅಧಿಭೂತ ಅರ್ಥ. ಅಧಿದೈವ ಕಣ್ಣಿಗೆ ಕಾಣ್ತಕ್ಕಂಥ ಈ ಜಡ ಅಗ್ನಿಯೆಲ್ಲ ಒಳಗಿರ್ತಕ್ಕಂಥ ಅಗ್ನಿ ಅಂತಕ್ಕಂಥ ದೇವತೆ ಇದ್ದಾನೆ. ಆದರೆ ಅಗ್ರಗಮ್ಯತ್ವಾತ್ ಅಗ್ರಣೀತ್ವಾತ್ ಸರ್ವೋತ್ತಮನಾದ್ದರಿಂದಾಗಿ ಎಲ್ಲರಿಗಿಂತ ಮುಂದೆ ಇದ್ದು ಸಕಲ ಕಾರ್ಯವನ್ನು ಮಾಡ್ತಕ್ಕಂಥ
ಪರಮಾತ್ಮನೇ ಅಗ್ನಿನಾಮಕನಾದ್ದರಿಂದಾಗಿ ಪರಮಾತ್ಮನಿಗೆ ಈ ರೀತಿಯಾಗಿರ್ತಕ್ಕಂಥ ಆಹುತಿಗಳು ಹೋಗ್ತವೆ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಭಾವನೆಯಿಂದ ಅವನು ಈ ರೀತಿಯಾಗಿ ಅನುಸಂಧಾನ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಇಂದ್ರ, ಚಂದ್ರ, ಅಗ್ನಿ, ಸೂರ್ಯ ಎಲ್ಲ ಹೆಸರುಗಳು ಭಗವಂತನ ಹೆಸರುಗಳೇ. ಅಷ್ಟೇ ಅಲ್ಲ, ಯಜ್ಞದಲ್ಲಿರ್ತಕ್ಕಂಥ ಅಧ್ವರ್ಯು, ಉದ್ಗಾತ, ಬ್ರಹ್ಮ, ದ್ರವ್ಯ ಮಂತ್ರ ಇವೆಲ್ಲೂ ಪರಮಾತ್ಮನ ರೂಪವೇ. ಏಕೆ? ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 14ನೇ 24ನೇ ಶ್ಲೋಕ ಇದೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಯಜ್ಞ ಕುಳಿತುಕೊಂಡಾಗ ವಿಚಾರ ಮಾಡಬೇಕು. ಏನು ಅಂತಂದರೆ, ಇಲ್ಲಿ ಏನು ಸೃಕ್ಸ್ರವ ಇತ್ಯಾದಿ ಸಾಧನಗಳನ್ನಿಟ್ಟಿದ್ದಾರೆ. ಬ್ರಹ್ಮ ಅರ್ಪಣಂ, ಪರಮಾತ್ಮನಿಗೆ ಅರ್ಪಣೆ ಮಾಡಲಿಕ್ಕೆ ಆಜ್ಯ ಪಾತ್ರ ಮತ್ತು ಇದ್ಮ ಬರಿಷಿ ಇತ್ಯಾದಿ ಇಟ್ಟಿದ್ದಾರೆ. ಇವೆಲ್ಲೂ ಪರಮಾತ್ಮನ ಸನ್ನಿಧಾನಯುಕ್ತವಾಗಿರ್ತಕ್ಕಂಥ ಅವನ ಅಧೀನನಾದ್ದರಿಂದಾಗಿ ಅವನ ಸ್ವರೂಪವೇ ಇವು. ಅವು ಕೂಡ ಪರಮಾತ್ಮನೇ. ಪರಮಾತ್ಮನ ಜಡ ಪರಮಾತ್ಮ ಅಂತ ಅರ್ಥ ಅಲ್ಲ, ಅಲ್ಲಿ ಸನ್ನಿಹಿತನಾಗಿ ಕಾರ್ಯವನ್ನು ಮಾಡ್ತಕ್ಕಂಥವನು ಪರಮಾತ್ಮ. ಆನಂತರ ಬ್ರಹ್ಮ ಹವಿಹಿ, ಏನು ಚರು ಪಾಯಸೋ ಆಜ್ಯವು ಇಟ್ಟಿದ್ದೀವಲ್ಲ, ಇದು ಕೂಡ ಪರಮಾತ್ಮನೇ. ಅಂದರೆ ಅಲ್ಲಿ ಆ ಹೆಸರಿನ ರೂಪದಿಂದ ಇದ್ದು ಆ ಪದಾರ್ಥದಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟವನು ಅವನು. ಬ್ರಹ್ಮಾಗ್ನು, ಅಗ್ನಿಯಲ್ಲಿ ಉರಿತ ಸಪ್ತಜೀವದಿಂದ ಆಹುತಿಯನ್ನು ತೆಗೆದುಕೊಳ್ತಕ್ಕಂಥವನು ಪರಮಾತ್ಮನೇ. ಆ ನಂತರ ಹೋತವಿನಲ್ಲಿದ್ದುಕೊಂಡು ಓಂ ಸ್ವಾಹ ಅಂತ ಆಹುತಿ ಆಗ್ತಕ್ಕಂಥವನು ಪರಮಾತ್ಮನೇ. ಬ್ರಹ್ಮಣಾಹುತಂ, ಇನ್ನು ಅದನ್ನು ಎಲ್ಲ ಹಾಕಿರ್ತಕ್ಕಂಥ ಯಾರು ತೊಗೊಳ್ತಕ್ಕಂಥವನ್ಯಾನು ಬ್ರಹ್ಮೈವತೇನ ಗಂತವ್ಯಂ, ಪರಮಾತ್ಮನೇ ಮುಖ್ಯ ಪ್ರತಿಪಾದನಾಗಿ ಅದೆಲ್ಲವನ್ನೂ ಕೂಡ ತೆಗೆದುಕೊಳ್ತಾನೆ ಅಂತ ಹೇಳಿ ಕ್ರಿಯೆಗಳು, ಸಾಧನ ಕ್ರಿಯೆ ಮತ್ತು ಫಲ ಎಲ್ಲೂ ಕೂಡ ಬ್ರಹ್ಮನಿಂದಲೇ ವ್ಯಾಪ್ತವಾಗಿವೆ. ಆದ್ದರಿಂದಾಗಿ ಈ ಯಜ್ಞ ಪರಮಾತ್ಮನ ಸತ್ಶ್ರೇಷ್ಠವಾದಂಥ ಪೂಜೆ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನವನ್ನು ಮಾಡ್ತಾ ಇದ್ದ. ಈ ರೀತಿ ಅನುಸಂಧಾನ ಮಾಡಿದ್ರಿಂದ ಏನಾಗ್ತದೆ, ನಮ್ಮ ಮಾಡಿರ್ತಕ್ಕಂಥ ಯಜ್ಞ ಕ್ರಿಯೆಯಲ್ಲಿ ಆಗಿರ್ತಕ್ಕಂತಹ ದೋಷಗಳು ಹೊರಟೋಗ್ತದೆ, ಕರ್ಮಶುದ್ಧಿ ಆಗ್ತದೆ. ತಪ್ಪು ಎಲ್ಲರ ಕಡೆಯಿಂದ ಆಗ್ತದೆ, ಹೆಚ್ಚು ಕಡಿಮೆಯಿಂದ ಆಗ್ತದೆ. ಈಗಿನ ಜನ ಪುರೋಹಿತರಿಗಂತೂ ತಪ್ಪುಗಳೇ ಹೆಚ್ಚಾಗ್ತವೆ. ಯಾಕೆಂದರೆ ಅನುಸಂಧಾನ ವಿಧಾನಗಳು ಪೂರ್ತಿ ಗೊತ್ತಿರೋದಿಲ್ಲ. ಅಂಥ ಒಳ್ಳೆಯ ಪುರೋಹಿತರಿದ್ದಾರೆ ಭಾಳ ಕಡಿಮೆ. ಆ ನಂತರ ಎರಡನೇದ್ದು ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಈ ರೀತಿಯಾಗಿ ಕರ್ಮಶುದ್ಧಿ ಆಯಿತು ಅಂತಂದರೆ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಯಿತು ಅಂತ ತಿಳ್ಕೊಂಡಂತಂದರೆ ಆ ಕಾಲದಲ್ಲಿ ಅವನಲ್ಲಿ ಜ್ಞಾನಗಳು ಬರ್ತದೆ, ಜ್ಞಾನಭಕ್ತಿ ಬರ್ತದೆ. ಯಾವಾಗ ಜ್ಞಾನಭಕ್ತಿ ಬರ್ತದೆ ಅಂಥ ಸಂದರ್ಭದಲ್ಲಿ ಪರಮಾತ್ಮ ಭಕ್ತಿಯಿಂದ ಪ್ರತಿ ದಿವಸವೂ ಭಕ್ತಿಯಿಂದ ಪ್ರವರ್ಧಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ಆಗ ಪರಮಾತ್ಮ ಅನುಗ್ರಹಕ್ಕಾಗಿ ಅಪರೋಕ್ಷ ಜ್ಞಾನಿಯಾಗಿ ಭಗವಂತ ಅನುಗ್ರಹವನ್ನು ಪಡಿತಾನೆ. ಯಜ್ಞದಿಂದ ಹೇಗೆ ಅಪರೋಕ್ಷ ಜ್ಞಾನ ಪಡೀಬೇಕು ಅಂತಕ್ಕಂಥ ಒಂದು ಕರ್ಮಯೋಗದ ಒಂದು ಸೂಕ್ಷ್ಮ ಸಿದ್ಧಾಂತವನ್ನು ಬಹಳ ಸುಂದರವಾಗಿ ನಾನು ಬಹಳ ಸಂಕ್ಷೇಪ ಮಾಡಿ ಹೇಳಿದ್ದೇನೆ. ಇದನ್ನು ಬಹಳ ಸುಂದರವಾಗಿ ಭಾಗವತ ನಮಗೆ ವರ್ಣನೆ ಮಾಡಿದೆ. ಇಂಥ ಯಜ್ಞವನ್ನು ಮಾಡ್ತಾ ಭರತ 1,000,000 ವರ್ಷಗಳವರೆಗೆ ರಾಜ್ಯ ಮಾಡಿದ್ದಾನೆ. ಕೋಟಿ ಅಂದರೆ ಗಾಬರಿ ಆಗಬೇಡಿ. ಆಗಿನ ಕಾಲಕ್ಕೆ ಅವರು ಅಷ್ಟು ದಿವಸ ಜೀವಂತ ಇರ್ತಾ ಇದ್ದರು, ಅದರಿಂದ ತಮ್ಮ ಜೀವಮಾನದಷ್ಟು ಒಂದು ರಾಜ್ಯವನ್ನು ಆಳಿದ್ದಾನೆ. ಇಂಥ ಭರತ ಒಂದು ದಿವಸ ಮನಸ್ಸು ಮಾಡಿದ, ಇದೆಲ್ಲವನ್ನೂ ಬಿಟ್ಟು ನಾನು ಗಂಡಕಿ ನದಿ, ಈಗ ನೇಪಾಳದಲ್ಲಿದೆ, ಗಂಡಕಿ ನದಿಗೆ ಹೋಗಿ ಆ ಗಂಡಕಿ ನದಿಯ ಸಂದರ್ಭದಲ್ಲಿ ಇರತಕ್ಕಂತಹ ಎಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಲ್ಲಿ ನಾನು ಹೋಗಿ ಅಲ್ಲಿರ್ತಕ್ಕಂಥ ವಿಶಿಷ್ಟವಾದಂಥ ಸಿದ್ಧಾಶ್ರಮದಲ್ಲಿ ಇದ್ದುಕೊಂಡು ನನ್ನ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ಮನಸ್ಸು ಮಾಡಿ ಸರ್ವವನ್ನು ಹೆಂಡತಿಯನ್ನು ಬಿಟ್ಟು ಅಂತಃಪುರದಲ್ಲಿರ್ತಕ್ಕಂಥ ಅನೇಕ ಜನ ಸ್ತ್ರೀಯರನ್ನು ಬಿಟ್ಟು ಆನಂತರ ತನ್ನ ಸಂಪೂರ್ಣವನ್ನು ಬಿಟ್ಟು ತುಂಬಿದ ಕೋಶವನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಆನಂತರ ಪ್ರಜೆಗಳನ್ನು ಎಲ್ಲರನ್ನೂ ತ್ಯಾಗ ಮಾಡಿ ಆ ಕಾಲದಲ್ಲಿ ನಿತ್ಯದಲ್ಲಿಯೂ ಸನ್ನಿಹಿತನಾಗಿರ್ತಕ್ಕಂಥ ಶಾಲಿಗ್ರಾಮ ಕ್ಷೇತ್ರ ಅಂತ ಅಂದ್ಕೊಂಡಿರ್ತಕ್ಕಂಥ ಆ ಗಂಡಕಿ ನದಿ ತೀರಕ್ಕೆ ಬಂದಿದ್ದಾನೆ.
ಶಾಲಿಗ್ರಾಮ ಶಿಲಾರೂಪಿ ತವಗರ್ಭಗತ ಸದಾ. ಅಲ್ಲಿ ಶಾಲಿಗ್ರಾಮದಲ್ಲಿ ಪರಮಾತ್ಮ ನಿತ್ಯದಲ್ಲಿಯೂ ಕೂಡ ಸನ್ನಿಹಿತನಾಗಿದ್ದಾನಂತೆ. ಯಾಕೆ ನಿತ್ಯದಲ್ಲಿಯೂ ಸನ್ನಿಹಿತನಾಗಿದ್ದಾನೆ ಅಂತ ತಿಳ್ಕೊಂಡಂತಂದ್ರೆ, ಅಲ್ಲಿ ಶಾಲಿಗ್ರಾಮ ಹೇಗಿದೆ ಅಂತಂದರೆ, ನೀವು ಯಾವ ರೂಪದಲ್ಲಿ ಪೂಜೆ ಮಾಡಿದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನರಸಿಂಹದೇವರು ನರಸಿಂಹ ಶಾಲಿಗ್ರಾಮ ಇದ್ದರೆ ಸರಿ, ಇಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಶಾಲಿಗ್ರಾಮ ಪರಮಾತ್ಮ ನರಸಿಂಹ ರೂಪಿಯಾದ ಪರಮಾತ್ಮನ ಪೂಜೆ ಮಾಡ್ತೀನಿ ಅಂತಂದರೆ ಶಾಲಿಗ್ರಾಮದಲ್ಲಿದ್ದ ಪೂಜೆ ಅಂತ ತೆಗೆದುಕೊಳ್ತಾನೆ. ಯಾವ ರೀತಿಯಿಂದ ಭಕ್ತರು ಪೂಜೆ ಮಾಡಬೇಕು ಅಂತಂತಾರೆ, ಶಾಲಿಗ್ರಾಮದಲ್ಲಿ ಪರಮಾತ್ಮ ಆ ರೀತಿಯಾಗಿ ತೆಗೆದುಕೊಳ್ತಾನೆ. ಒಂದು ಸಲ ಏನಾಯಿತು ಅಂತಂದರೆ, ಗಂಡಕಿ ನದಿ ದೇವಿ ತಪಸ್ಸು ಮಾಡಿದ್ಲು. ತಪಸ್ಸು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಪ್ರತ್ಯಕ್ಷನಾದ. ಏನು ಬೇಕು ಅಂತ ಕೇಳಿದ. ಏನು ಬೇಕು ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ಲು, ನೀನೇ ನನ್ನ ಮಗನಾಗಬೇಕು ಅಂತ ತಿಳ್ಕೊಂಡಂತೆ. ಓ ಅದಿತಿ ಕಶ್ಯಪರನ್ನು ನೋಡಿಕೊಂಡು ಕೇಳ್ತಾ ಇದೆಯಲ್ಲ, ಸರಿ ನಿನಗೊಂದು ಇನ್ನೂ ವಿಶೇಷ ವರ ಕೊಡ್ತೇನೆ ಅಂತ ಹೇಳಿದ ಪರಮಾತ್ಮ. ಅಲ್ಲಿ ವರ ತೆಗೆದುಕೊಂಡೇ ಆ ಅವತಾರದ ಕಾರ್ಯ ಮುಗಿದಾಕಣೆ ಹೊರಟೋಗ್ಬಿಟ್ಟೇನೆ. ಹೊರಟೋಗಿದ್ರೆ ಮೂಲ ರೂಪದಲ್ಲಿ ಇದ್ದೇನೆ. ಆದರೆ ನಿನ್ನಲ್ಲಿ ಸತತವಾಗಿ ನನ್ನ ರೂಪಗಳು ಅಭಿವ್ಯಕ್ತವಾಗುವಂತೆ, ನಿನ್ನಲ್ಲಿರ್ತಕ್ಕಂಥ ಸಕಲ ಶಿಲೆಗಳಲ್ಲಿ ನಾನು ಸನ್ನಿಹಿತನಾಗಿ ನಿನ್ನ ಪುತ್ರರೂಪದಿಂದ ಇರ್ತೇನೆ. ನಿನ್ನ ರೀತಿಯಲ್ಲಿ ಹೊಸ ಹೊಸ ಎಷ್ಟೇ ಕಲ್ಲುಗಳು ಹರಿದು ಬಂದರೂ ಕೂಡ ಅಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ. ಅಷ್ಟು ರೂಪದಿಂದ ನಿನ್ನ ಮಗನನ್ನು ಆಗ್ತೇನೆ ಅಂತ ತಿಳ್ಕೊಂಡಂತೇಳಿ ಅವಳಿಗೆ ವರ ಕೊಟ್ಟನಂತೆ. ಶಾಲಿಗ್ರಾಮ ಶಿಲಾರೂಪಿ ತವಗರ್ಭಗತ ಸದಾ. ಶಿಲಾರೂಪಿಯಾಗಿ ನಿನ್ನ ಹೊಟ್ಟೆಯಲ್ಲಿ ಇದ್ದುಕೊಂಡು ತವಪುತ್ರತ್ವೇ ಭಕ್ತಾನುಗ್ರಹ ಕಾರಣ, ಭಕ್ತರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ನಾನು ಶಾಲಿಗ್ರಾಮದಲ್ಲಿ ಸನ್ನಿಹಿತನಾಗಿರ್ತೇನೆ ಅಂತೇಳಿ ವರಾಹ ಪುರಾಣದ ಮಾತಿದೆ. ಅದೇ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆಯಲ್ಲಿ ಬ್ರಹ್ಮವಿವರ್ತ ಪುರಾಣ ಹೇಳ್ತದೆ, ಶಾಲಿಗ್ರಾಮ ಶಿಲಾ ಯತ್ರ, ಎಲ್ಲೆಲ್ಲಿ ಶಾಲಿಗ್ರಾಮ ಶಿಲಾ ಇದೆ ಅಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ. ನನ್ನ ಜೊತೆಗೆ ಲಕ್ಷ್ಮೀದೇವಿಯೂ ಇರ್ತಾಳೆ. ಆದ್ದರಿಂದಾಗಿ ನನ್ನ ಒಂದು ಅಭಿಷೇಕ ಮಾಡಿದರೆ ಎಲ್ಲ ತೀರ್ಥದ ನಲ್ಲಿ ಸ್ನಾನ ಮಾಡಿದ ಪುಣ್ಯ ನಿಮಗೆ ಸಿಗ್ತಾರೆ, ನನಗೆ ಅಭಿಷೇಕ ಮಾಡಿ ಆ ತೀರ್ಥ ತೆಗೆದುಕೊಂಡ್ರೆ ಅಂತ ಹೇಳಿ ಅದರ ಸಮೀಪದಲ್ಲಿರ್ತಕ್ಕಂಥ ಪುಲಹರ್ ಆಶ್ರಮ ಅಂತ ತಿಳ್ಕೊಂಡಂತಿದೆ. ಆ ಪುಲಹಾಶ್ರಮ ಅಲ್ಲಿಗೆ ಬಂದು, ಅದಕ್ಕೆ ಇನ್ನೊಂದು ವಿಶೇಷ ಕ್ರಮ ಇದೆ. ಭರತ ಅಲ್ಲಿಗೆ ಬಂದು ತನ್ನ ಸಾಧನೆಯನ್ನು ಪ್ರಾರಂಭ ಮಾಡಿದ್ದಾನೆ. ಆದರೂ ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ. ಏನು ಪರೀಕ್ಷೆ ನಡೆಯಿತು, ಹೇಗಾಯಿತು ಸಂದರ್ಭವನ್ನು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.